ಅಣ್ಣ ತನ್ನ ತಮ್ಮಂದಿರಿಗೆ ಅತ್ತಿಗೆ ಕೂಡ ಸೇರಿ ಅವರಿಗೆ ಯಾವ ರೀತಿಯಾಗಿ ಜೀವನವನ್ನ ಕಟ್ಕೊಡ್ತಾರೆ ಅನ್ನೋದು ಒಂದು ಕಡೆ ಆದ್ರೆ, ಅವರ ಜೀವನದಲ್ಲಿ ಬರುವಂತಹ ಕಷ್ಟಗಳಾಗಿರ್ಬೋದು ಅಥವಾ ಜೊತೆಗೆ ನಮ್ಮ ಸಂತೋಷ್ ಕರ್ವೆ ಸರ್ ಅವ್ರಿಗೂ ಒಂದ್ಸರಿ ಚಪ್ಪಾಳೆ ಅವರ ಅವ್ರು ಆಗಲೇ ಹೇಳಿದ್ದಾರೆ ಆನಂದಲ್ಲಿ ಅಂದರೆ ಏನೋ ಅಂತ. ಈಗ ಆಲ್ರೆಡಿ ಅಂದರೆ ಇಷ್ಟು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದು ನೋಡಿದ್ರೆ ಎಲ್ಲೂ ಕೂಡ ಅಂದರೆ ಬೆಂಗಳೂರಲ್ಲಾಗಲಿ ಹಳ್ಳಿಗಳಾಗಲಿ, ಬೆಂಗಳೂರಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ತುಂಬ ವಿರಳ, ಕಾಣಿಸೋದೇ ಇಲ್ಲ, ತುಂಬ ಕಡಿಮೆ ನಾವು ನೋಡ್ತಾ ಇರೋದು. ಅದೇ ರೀತಿ ಹಳ್ಳಿಗಳಲ್ಲಿ ಮೊದಲು ಅವಿಭಕ್ತ ಕುಟುಂಬ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಏನಾಗೋಗಿದೆ ಅಂದರೆ ಎಲ್ಲ ತಮ್ಮ ಒಂದು ಫ್ಯೂಚರ್ನ ಹುಡುಕ್ತಾ, ತಮ್ಮ ಡೆವಲಪ್ಮೆಂಟ್ನ ಹುಡುಕ್ತಾ ಹಳ್ಳಿಯಲ್ಲಿರುವಂಥನೂ ಎಷ್ಟೋ ಜನ ಯುವಕರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ. ಸೊ ಅವಿಭಕ್ತ ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟು ಈಗ ಆಲ್ರೆಡಿ ಅಂದರೆ ಈಗ ಹುಟ್ಟಿರೋ ಮಕ್ಕಳಿಗೆ ಅರ್ಥನೇ ಆಗ್ತಾ ಇಲ್ಲ ಅವಿಭಕ್ತ ಕುಟುಂಬ ಏನು ಅಂದರೆ ಬೆಳೀತಾನೆ ಬರೀ ತಂದೆ ತಾಯಿ ಜೊತೆಗೆ ಬೆಳೀತಾರೆ ಅಥವಾ ಅಣ್ಣ ತಂಗಿ ಜೊತೆ ಮಾತ್ರ ಬೆಳೀತಾರೆ. ಅವರ ತಾತ, ಅವರ ಅಜ್ಜಿ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮ, ಇದು ಯಾವುದೂ ಗೊತ್ತಿರೋದು. ಇಂಥ ಒಂದು ಸಂದರ್ಭದಲ್ಲಿ ಸುವರ್ಣವಾಹಿನಿಯವರು, ಸ್ಟಾರ್ ಸುವರ್ಣವಾಹಿನಿಯವರು ಇಂಥ ಒಂದು ಕಥಾ ಹಂದರವನ್ನು ತರ್ತಾ ಇದ್ದಾರೆ ಅಂದರೆ ಅದು ಮುಖ್ಯವಾದ ಉದ್ದೇಶ ಏನು ಅಂದರೆ, ನಿಜವಾಗ್ಲೂ ಈಗ ಬೆಳೀತಿರುವಂಥ ಕೆಲವೊಂದಷ್ಟು ಹುಡುಗರಿಗೆ, ಮಕ್ಕಳಿಗೆ, ಹಾಗೆ ಜೊತೆಗೆ ಎಷ್ಟೊಂದು ಜನ ಮೊದಲು ಜೊತೆಗಿದ್ದವರು ಈಗೆಲ್ಲೋ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಅಣ್ಣ ತಮ್ಮಂದಿರು ಬೆಳೀತಾ ಅಣ್ಣ ತಮ್ಮಂದಿರಾಗಿರ್ತಾರೆ. ಆಮೇಲೆ ನೋಡ್ತಾ ಎಲ್ಲೋ ಅವ್ರದ್ದೇ ಒಂದು ಕುಟುಂಬ, ಇವ್ರದ್ದೇ ಒಂದು ಕುಟುಂಬ ಅಂತ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿರ್ತಾರೆ. ಅಂಥವ್ರು ಎಲ್ಲರೂ ಕೂಡ ಈ ಧಾರಾವಾಹಿಯನ್ನು ನೋಡಿದಾಗ ಅಥವಾ ಈ ಕಥಾ ಹಂದರವನ್ನು ನೋಡಿದಾಗ ಎಲ್ಲೋ ಒಂದ್ಸಲಿ ಅಯ್ಯೋ ನಾವು ಇದೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವೇನೋ, ನಾವು ಹೀಗಿರ್ಬೋದಿತ್ತು, ನಾವು ಹಾಗಿರ್ಬೋದಿತ್ತು ಅಂತ ಅವರು ಕೂಡ ತಮ್ಮ ಸಮಯಗಳನ್ನ ಮೆಲ್ಕು ಹಾಕ್ಬೋದು. ಆ ಥರ ಪ್ರತಿಯೊಂದು ವಿಭಾಗದವರು ಪ್ರತಿಯೊಂದು ಜನ್ರೇಷನ್ಸ್ಗೂ ಕೂಡ ಒಂದು ನಾವು ಏನಂತೀವಿ ಅವಿಭಕ್ತ ಕುಟುಂಬದ ಬಗ್ಗೆ ತಿಳಿಸ್ಕೊಡೋದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಎಂಟರ್ಟೈನ್ಮೆಂಟ್ನೂ ಇಟ್ಕೊಂಡಿದ್ದೀವಿ. ಆದ್ದರಿಂದ ಪಾತ್ರಗಳ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲದನ್ನು. ಆದ್ದರಿಂದ ಎಲ್ಲ ರೀತಿಯ ಜನ್ರೇಷನ್ಸ್ಗೂ ಹೊಂದುವಂಥ ಒಂದಷ್ಟು ಪಾತ್ರಗಳನ್ನ ಇದರಲ್ಲಿ ಸೃಷ್ಟಿ ಮಾಡಿದ್ದೀವಿ. ಕಥೆ ಎಲ್ಲ ಕಡೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕಥೆಯಲ್ಲಿ ಬೇರೆ ಯಾವುದೋ ಹೊಸ ಕಥೆಯನ್ನು ಹುಟ್ಟಾಕೋಕ್ಕಾಗಲ್ಲ. ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ಯಾರೋ ಒಬ್ಬರ ಜೀವನದ ಕಥೆ ಇಟ್ಕೊಂಡು ನಾವೇನೋ ಒಂದು ಕಥಾ ಅಂದ್ರನ್ನು ಮಾಡ್ತೀವಿ. ಬಟ್ ತೋರಿಸೋ ರೀತಿ ಅಂದರೆ ನಾವು ಪ್ರೆಸೆಂಟ್ ಮಾಡೋ ರೀತಿ ಎಲ್ಲ ಜನ್ರೇಷನ್ಸ್ಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೀಗೆ ಆ್ಯಕ್ಚುಲಿ ಒಂದು 30-35 ವರ್ಷದಿಂದ ಹೀಗಿದ್ವಿ ಅಂತ ಅಟ್ಲೀಸ್ಟ್ ಅವ್ರಿಗೆ ನಾವು ಮನದಟ್ಟು ಮಾಡಿಕೊಟ್ರೆ ನಾವು ಮಾಡ್ತಿರೋಂಥ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೂ ಬಂದು ನಮ್ಮನ್ನೆಲ್ಲ ನೀವು ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡ್ತೀರಾ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ಟಾರ್ ಸುವರ್ಣ ವಾಹಿನಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ನಿರ್ಮಾಪಕರಾದಂಥ ಸುಬ್ರಹ್ಮಣ್ಯ ಸರ್ ಅವ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಜೊತೆ ಕೆಲಸ ಮಾಡ್ತಿರುವಂಥ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾತನಾಡ್ತೀನಿ. ಆನಂದನಲ್ಲಿಯ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆನಂದನಲ್ಲಿಯ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇಟ್ಸ್ ಲೈಕ್ 13 ವರ್ಷ ಆದಮೇಲೆ ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಆದಮೇಲೆ ಒಂದು ದೇವ್ರ ಲೆಕ್ಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ನಾನು ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಇಂಥದ್ದು ಆ್ಯಕ್ಚುಲಿ ಸ್ಕ್ರೀನ್ ಟೆಸ್ಟ್ ನಡೀತಾ ಇತ್ತು. ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ಥರದೊಂದು ಸೀರಿಯಲ್ ಪ್ರಾಜೆಕ್ಟ್ ಆಗ್ತಾಯಿದೆ ಅನ್ನೋ ವಿಷಯ ಹಾಗೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಚಾನಲ್ ಕಡೆಯಿಂದ ಅದು ಓಕೆ ಆಯಿತು. ಸಡನ್ ಅಂತ ಮಾಕ್ ಶೂಟ್ ಮಾಡಿದ್ವಿ. ಕೊನೆಗೆ ಧರ್ಮನ್ ಕ್ಯಾರೆಕ್ಟರು ಈ ಶ್ರೀರಾಜನಿಗೆ ಸಿಕ್ತು. ಬೇಸಿಕಲಿ ಫಸ್ಟ್ ಆ್ಯಕ್ಚುಲಿ ನಾನು ನಿಮ್ಮೆಲ್ಲರಿಗೂ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂಡದಿಂದ ನಾವು ಬರೋದು ಒಂದು 5 ನಿಮಿಷ ಲೇಟ್ ಆಯ್ತು. ನೀವು ತುಂಬ ಹೊತ್ತಿಂದ ಕಾಯ್ತಾ ಇದ್ರಿ. ನಮ್ಮ ತಂಡದ ವತಿಯಿಂದ ನಾವು ಮೊದಲನೇದಕ್ಕೆ ಸಾರಿ ಕೇಳ್ತೀವಿ. ಬಟ್ ನಿಮ್ಮ ಪೇಷನ್ಸ್ಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ. ಆನಂದನಲ್ಲಿಯ ಇದೊಂದು ಕೌಟುಂಬಿಕ ಸೀರಿಯಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮಗೆ ಹೀರೋ ಹೀರೋಯಿನು ಅನ್ನೋದಕ್ಕಿಂತ ಕಥೆನೇ ಹೀರೋ. ಅದರಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರ. ಆ ಪಾತ್ರದಲ್ಲಿ ನೀವೇನು ನೋಡ್ಬೋದು ಅಂದರೆ ನಿಮ್ಮಲ್ಲಿರುವಂಥ ಅಣ್ಣ ತಮ್ಮನ್ನು ನೋಡ್ಬೋದು, ಅಣ್ಣ ತಂಗಿನ ನೋಡ್ಬೋದು, ಅತ್ತಿಗೆಯನ್ನು ನೋಡ್ಬೋದು, ತಂದೆ ತಾಯಿನ ನೋಡ್ಬೋದು. ಯಾವುದೋ ಒಂದು ಪಾತ್ರದಲ್ಲಿ ನಿಮ್ಮ ಮನೆಯವ್ರ ಜೊತೆ 100% ಕನೆಕ್ಟ್ ಆಗ್ತೀರ. ಆ ಥರ ವಿಷಯಗಳನ್ನ ಇಟ್ಕೊಂಡು
ಆ ಥರ ಎಳೆಗಳನ್ನ ಹಿಡ್ಕೊಂಡು ಸೀನ್ಸ್ಗಳನ್ನ ಪೂರ್ಣಿಸಿ ಮಾಡಿರುವಂಥ ಒಂದು ಸೀರಿಯಲ್ಲು. ಇದಕ್ಕೆ ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಹಕಾರ ಬೇಕು. ಥ್ಯಾಂಕ್ ಯು. ನಮಸ್ಕಾರ. ನಾನು ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸುಬ್ಬು ಸರ್ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಪಾತ್ರ ಒಂದು ಅತ್ತಿಗೆಯಾಗಿ ಮಾಡೋದು ಅಂತ ಹೇಳಿದ್ರೆ, ಇವಾಗ ಎಲ್ಲರೂ ಅವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ಮುಂಚೆ ಇವಾಗ ನಮ್ಮ ಡೈರೆಕ್ಟರ್ ಸರ್ ಆದಿತ್ಯ ಸರ್ ಹೇಳ್ದಾಗೇ ಜಾಯಿಂಟ್ ಫ್ಯಾಮಿಲಿ ಇವಾಗ ತುಂಬ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರ ಅವ್ರು ನೋಡಿಕೊಂಡ್ರೆ ಸಾಕು. ಅವ್ರ ತಮ್ಮ ಇರ್ತಾರೆ, ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವರು ನೋಡ್ಕೊಂಡ್ರೆ ಅವ್ರ ಸಂಸಾರ ಅಂತ. ಆ ಥರ ಇವಾಗಿರೋ ಸಿಚುವೇಶನಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿಲಿ ನಾವು ಹೇಗೆ ಅಂತೇಳಿ ನಾನು ಅಣ್ಣ ಅತ್ತಿಗೆ ಆಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ಮತ್ತು ನಮ್ಮ ಮೈದನರೆಲ್ಲ ಆಗಿ ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆನಂದ ನಿಲಯದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ನಾನು ತುಂಬ ವರ್ಷ ಆದಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬಾ ಖುಷಿಯಾಗಿದೆ. ಪ್ರಿಪ್ರೇಷನ್ ಅಂತ ಹೇಳಿದ್ರೆ ನಾನು ಆ ಥರ ಏನು ಪ್ರಿಪ್ರೇಷನ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾವಿಲ್ಲಿ ಬಂದು ನಟಿಸ್ತಾ ಇದ್ದೀವಿ. ಪಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾ ಖುಷಿಯಾಗಿದೆ. ಸುಧಾ ಅನ್ನೋ ಪಾತ್ರ ಎಲ್ರಿಗೂ, ನಿಮ್ಮ ಮನೆ ಮಗಳು ಆಗ ನನ್ನ ನೋಡ್ಬೋದು. ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಸಂದರ್ಭಗಳೇ ನಮ್ಮ ಆನಂದ ನಿಲಯದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ನನ್ನ ಹಿರಿಯ ತಲೆ ಹಿರಿಗಳ ಮನೆಗೆ ಹಿರಿಯಳು ನಾನು. ಇಲ್ಲಿ ಎಲ್ರಿಗೂ ಅಷ್ಟೇ ಪ್ರಾಶಸ್ತ್ಯ ಕೊಟ್ಟು ಅವರವರ ಅಂದರೆ ಏಜ್ಗಳು ಅನುಸಾರವಾಗಿ, ಈಗ ನಂದೇ ಒಂದು, ಈಗ ಈ ವಯಸ್ಸಲ್ಲಿ ತಾಯಿಗೆ ಅವಳೇ ಸಾಗಿ ಬಂದ ಒಂದು ದಾರಿ ಇದೆ, ಮಗನಿಗೆ ಅವನಿಗೆ ಒಂದು ಸಾಗಿ ಬಂದ ದಾರಿ ಇದೆ, ಇವಳು ಬೇರೆ ಮನೆಯಿಂದ ಬಂದರೂ ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ದರೂ ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ಕೆ ಸಾಧ್ಯ. ಈಗ ನಾವೆಷ್ಟೋ ಜನ ನಗರಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಬರೀ ಗಂಡ ಹೆಂಡತಿ ಇದ್ದರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ, ಆ ಒಂದು ಕನೆಕ್ಷನ್ ಕಮ್ಯುನಿಕೇಷನ್ ಅವ್ರ ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ದುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ, ನೀವು ಕುಟುಂಬದಲ್ಲಿ ಇದ್ದೀರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದ್ದೀರೋ ಇಲ್ವೋ, ಅದಕ್ಕೆ ತುಡಿತ ಅಂತೂ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ, ಏನೋ ಹೊಟ್ಟೆ ಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸು ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದ್ದೀವಿ ಹೊರತು ಮನಸ್ಸಿಂದ ನಾವು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ಅದು ನನಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನು ಹಿಡ್ಕೊಂಡು ಕಥೆಯನ್ನು ನಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂಥ ಒಂದು ಕತೆ. ನಮ್ಮ ಮನೆಗಳಲ್ಲಿ ಅರ್ಜುನ್ ಅಂತ ಒಬ್ಬ ಸಾಫ್ಟ್ ಹುಡುಗ ನಮ್ಮ ಮನೇಲಿ ಇದ್ದೇ ಇರ್ತಾನೆ, ಭುವನ್ ಅಂತ ಒಬ್ಬ ರಫ್ ಆ್ಯಂಡ್ ಟಫ್ ಹುಡುಗ ಇದ್ದೇ ಇರ್ತಾನೆ. ನಾವು ಆ ಥರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಈಗ ನನ್ನ ಶಕುಂತಲಾ ಪಾತ್ರ ಅಂದಾಗ ನಾನು ಪಾಸಿಟಿವ್ ಪಾತ್ರನೇ, ಆದರೆ ನಾನು ಜಾಸ್ತಿ ನಗಲ್ಲ, ಸಿಡುಕು ಮುದಿಸಿದ್ದವನೂ ಅಲ್ಲ ನಾನು. ಆದರೆ ಅವಳಿಗೆ ಗಂಡನ್ನ ಬೇಗ ಕಳ್ಕೊಂಡಿದ್ದಾಳೆ, ಮನೆ ಜವಾಬ್ದಾರಿ ಇದೆ, ಮಕ್ಕಳನ್ನ ಬೆಳೆಸಿದ್ದಾಳೆ, ಮಗ ಸೊಸೆ ಮನೆ ನೋಡ್ಕೊತಿದ್ದಾರೆ, ಆ ಸಂತೋಷನೂ ಇದೆ. ಅದ್ರ ಜೊತೆಗೆ ಅವಳು ಮುಂದೆ ಸಾಕ್ತಿರೋದನ್ನ ಅವಳ ಕ್ಯಾರೆಕ್ಟ್ರು ಒಂಥರ ರಫ್ ಕ್ಯಾರೆಕ್ಟರ್. ಎಲ್ಲರಿಗೂ ಅದೇ ಆದ ಒಂದು ಹೊಳಪಿದೆ. ಇದೊಂದು ತುಂಬ ಎಲ್ರಿಗೂ ಪ್ರತಿಯೊಂದು ಪಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥದ್ದಿದೆ. ನಾನು ನಮ್ಮ ಸುಬ್ಬು ಸರ್ಗೆ ಇಂಥದ್ದೊಂದು ಪ್ರಾಜೆಕ್ಟ್ನ ಕೈಗೆತ್ಕೊಂಡಿರೋದು, ಯಾಕಂದರೆ ಈಗಿನ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಲವ್ ಆ್ಯಂಗಲ್ಲು ಅಥವಾ ಬೇರೆ ಥರದ್ದಿರುತ್ತೆ. ಇದು ಕುಟುಂಬದೊಂದು ಹೊಸ ಪ್ರಯತ್ನ, ಹೊಸ ಹೆಜ್ಜೆ. ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನು ಆಶೀರ್ವದಿಸಿ ನಮ್ಮ ಟೀಮ್ನ ಗೆಲ್ಲಿಸಿ ಅಂತ ಕೇಳ್ಬೋದು. ಕಥೆನ ಸುಷ್ಮಾ ಮೇಡಮ್ ಅಸೈನ್ ಮಾಡಿದಾಗ ಭಯ ಆಯಿತು. ಏನಕ್ಕೆ ಭಯ ಆಯಿತು ಅಂತಂದರೆ, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇವಾಗ ಸುಮಾರು ಜನಕ್ಕೆ ಗೊತ್ತಿಲ್ಲ, ಗೊತ್ತಿರೋರು ಮರ್ತೋಗಿದ್ದಾರೆ. ಹೇಗೆ ಅಂದರೆ, ಆಮೇಲೆ ಎಲ್ಲರೂ ಆವಾಗಲೇ ಮೇಡಮ್ ಹೇಳ್ದಂಗೆ ಒಂದು ಸ್ವಲ್ಪ ಲವ್ ಟ್ರಯಾಂಗಲ್ಲು, ಈ ಥರದ್ದು ರಿಗ್ರೆಸಿವ್ ಕಂಟೆಂಟು, ಈ ಥರದ್ದು ನೋಡಿ ಜನರಿಗೆ ರೂಢಿಯಾಗಿರೋದ್ರಿಂದ ಈ ಥರ ಒಳ್ಳೆತನ ಏನಾದರೂ ತೋರಿಸಿದ್ರೆ ನೋಡ್ತಾರ ಜನ ಅನ್ನೋ ಭಯ ಆಯಿತು. ಬಟ್ ನನಗೆ ಫಸ್ಟ್ ನಾನು ಬಂದು ನಮ್ಮ ಡೈರೆಕ್ಟ್ರು ಮತ್ತು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇವ್ರ ಹತ್ರ ಕತೆ ಹೇಳ್ಕೊಂಡೆ. ಕೃಷ್ಣ ಅಂತ ಹೇಳ್ಬಿಟ್ಟು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆ್ಯಂಡ್ ಆದರ್ಶ ಡೈರೆಕ್ಟರು. ಇವ್ರ ಹತ್ರ ಹೇಳ್ಕೊಂಡಾಗ, ಸರ್ ಕತೆ ಸೂಪರ್ ಆಗಿದೆ ಸರ್, ದಯವಿಟ್ಟು ಒಪ್ಕೊಳ್ಳಿ ಅಂತ ಹೇಳಿದರು. ಸೊ ಇವರು ಬಂದು ಖುಷಿಯಿಂದ ಶುರುವಾಗಿದ್ದು, ಮತ್ತು ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತಂದರೆ,
ಒಂದು ಪ್ರಾಜೆಕ್ಟ್ ಆವಾಗಲೇ ಯಾರೋ ಹೇಳ್ತಾ ಇದ್ರು, ಅಂದರೆ ಧರ್ಮ ಅವ್ರು ಹೇಳಿದ್ರು, ಒಂದು ಪ್ರಾಜೆಕ್ಟು ಒಂದು ಶಕ್ತಿ. ಪ್ರಾಜೆಕ್ಟ್ನ ನಾವು ಚೂಸ್ ಮಾಡೋದಿಲ್ಲ, ಪ್ರಾಜೆಕ್ಟ್ ನಮ್ಮನ್ನು ಚೂಸ್ ಮಾಡುತ್ತೆ ಆ್ಯಕ್ಚುಲಿ. ಈ ಹಿಂದೆನೂ ಇದೇ ವಾಹಿನಿಯಲ್ಲಿ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಮಾಡಬೇಕು ಅಂತ ಡಿಸ್ಕಷನ್ ಆಗಿತ್ತಂತೆ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ ಅಂತ ಅಂದರೆ ನಾನು ಆ್ಯಕ್ಚುಲಿ ತುಂಬ ಲಕ್ಕಿ. ಆ್ಯಂಡ್ ಒಂದಿದು ನನಗೇನಕ್ಕೆ ನಾಸ್ಟಾಲಜಿಕ್ ಫೀಲಿಂಗ್ ಅಂತ ಅಂದರೆ, ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದವನು, ಬಟ್ ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಕಂಟಿನ್ಯೂ ಆಗಿದ್ದು. ನಾನು ಯಾವಾಗಲೂ ನನ್ನ ಪಾಸ್ಟ್ನ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಸೀರಿಯಲ್ ಮುಖಾಂತರ, ಕೆಲಸದ ಮುಖಾಂತರ ನನಗೆ ಮತ್ತೆ ವಾಪಸ್ ಅದನ್ನು ರಿಲೀಸ್ ಮಾಡೋಕ್ಕೆ ಸಿಕ್ಕಿದೆಯಲ್ಲ, ಸೊ ಇದು ವೆರಿ ವೆರಿ ಲಕ್ಕಿ. ಆ್ಯಂಡ್ ಇಷ್ಟು ಒಳ್ಳೆ ಕತೆ ಕೊಟ್ಟಿದ್ದು ಸುಷ್ಮಾ ಮೇಡಮ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಕತೆ ಸಿಗುತ್ತೆ, ಅದನ್ನು ನೆಕ್ಸ್ಟು ಸ್ಕ್ರೀನ್ ಪ್ಲೇ ಮುಖಾಂತರ, ಅಂದರೆ ಸ್ಕ್ರಿಪ್ಟ್ ಮುಖಾಂತರ ಅದನ್ನು ಇನ್ನಷ್ಟು, ಯಾಕಂದರೆ ಇದು ಒಂದು ರೀಮೇಕ್ ಆ್ಯಕ್ಚುಲಿ, ಒಂದು ತಮಿಳ್ ಶೋ ರೀಮೇಕ್ ಇದು, ಮತ್ತು ಒಂದು ಸ್ವಲ್ಪ ವರ್ಷದ ಹಿಂದೆ ಬಂದಿರೋದು. ಅದನ್ನು ಇವತ್ತಿಗೆ ಕಂಟೆಂಪ್ರರೈಸ್ ಮಾಡಿ ಸ್ಕ್ರೀನ್ ಪ್ಲೇನಲ್ಲಿ ಇಂಟ್ರೆಸ್ಟಿಂಗ್ ಮಾಡಿ, ಅದನ್ನು ಸ್ಕ್ರಿಪ್ಟಲ್ಲಿ ಇಂಟ್ರೆಸ್ಟಿಂಗ್ ಮಾಡ್ತಿರೋ ಶಿಲ್ಪಾ ಮೇಡಮ್ ಆ್ಯಂಡ್ ಜಯಂತ್ ಸರ್ ಆ್ಯಂಡ್ ಇಡೀ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ನನ್ನ ಜೊತೆಗೆ ಪ್ರೀವಿಯಸ್ ಪ್ರಾಜೆಕ್ಟ್ಗಳು ಲೈಕ್ ಒಂದು 10 ವರ್ಷದಿಂದ ಅಸೋಸಿಯೇಟೆಡ್ ಆಗಿರೋ ಕೆಲವರು ಇದ್ದಾರೆ. ಆ್ಯಂಡ್ ಆದರ್ಶ್ ಹೆಗ್ಡೆ ಅವರು ನಾನು ಇವಾಗ ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಪರಿಚಯ. ಜೊತೆಗೆ ಸಂತೋಷ್ ಕಾರ್ವಿ ಅಂತ ಹೇಳ್ಬಿಟ್ಟು ನಮ್ಮ DOP, ನಾವೆಲ್ಲ ಒಟ್ಟಿಗೆ ಒಂದು 4-5 ಇಯರ್ಸಿಂದ ಕೆಲಸ ಮಾಡ್ತೀವಿ. ಆ್ಯಂಡ್ ಎಡಿಟರ್ ಪಾಟೀಲ್ ಅಂತ ಹೇಳ್ಬಿಟ್ಟು, ಬಸನಗೌಡ ಪಾಟೀಲ್ ಅಂತ ಹೇಳ್ಬಿಟ್ಟು, ನಮ್ಮ ಕೋರ್ ಟೀಮ್ ತುಂಬ ಚೆನ್ನಾಗಿರೋದ್ರಿಂದ, ಆ್ಯಂಡ್ ಎಸ್ಪೆಷಲಿ ರೈಟರ್ಸ್ ತೃಪ್ತಿ ಹೆಗ್ಡೆ ಅಂತ ಹೇಳ್ಬಿಟ್ಟು ಮತ್ತು ಸುನಿಲ್ ಅಂತ ಹೇಳ್ಬಿಟ್ಟು ಅದ್ಭುತವಾಗಿರೋ ರೈಟರ್ಸ್ ಅವರು. ಎಂಟೈರ್ ಈ ಪ್ರಾಜೆಕ್ಟ್ ಚೆನ್ನಾಗಾಗೋದಕ್ಕೆ ಈ ಆರ್ಟಿಸ್ಟು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ ಕಾರಣ. ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಸೆಟ್ಟಲ್ಲಿ ಇವಾಗ ಅಬ್ಸರ್ವ್ ಮಾಡೋದೇನು ಅಂತಂದರೆ, ಎಲ್ಲರನ್ನೂ ನೋಡಿದಾಗ, ಆರ್ಟಿಸ್ಟ್ಗಳನ್ನ ನೋಡಿದಾಗ ಇದಿಷ್ಟೇ ಅಲ್ಲ, ಆ್ಯಕ್ಚುಲಿ ಇದರಲ್ಲಿ 22 ಜನ ಆರ್ಟಿಸ್ಟ್ಗಳಿದ್ದಾರೆ. ಎಲ್ಲರನ್ನೂ ಇಲ್ಲಿ ಕೂರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರೀ ಕೆಲವ್ರನ್ನ ಮಾತ್ರ ಪಿಕ್ ಮಾಡಿ ಕೂರಿಸ್ತಿದ್ದೀವಿ. ಆ್ಯಂಡ್ ಬೇರೆಯವ್ರಿಗೆಲ್ಲ ಸಾರಿ ಆ್ಯಕ್ಚುಲಿ. ಸೆಟ್ಟಲ್ಲಿ ನೋಡ್ತಿರುವಾಗ ಎಲ್ಲರಿಗೂ ಕಾಣೋದು, ಎಲ್ಲರೂ ಇದರಲ್ಲೂ ಆ್ಯಕ್ಟಿಂಗಲ್ಲೂ ಕಾಣೋದು ಎಫರ್ಟ್ಲೆಸ್ ಆ್ಯಕ್ಟಿಂಗ್. ಸೊ ಇದು ನನಗೆ ತುಂಬ ಶಾಕ್ ಆಗುತ್ತೆ, ಆಯಿತಾ. ಅಂದರೆ ಹೆಂಗೆ ಇಷ್ಟ ಎಫರ್ಟ್ಲೆಸ್ ಆಗಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಡೈರೆಕ್ಟರ್ ಮಾಡಿಸ್ತಾರೆ, ಜೊತೆಯಲ್ಲಿ ಆ್ಯಕ್ಟರ್ಸಿಂದ ಒಂದು ಇದಿರುತ್ತಲ್ಲ. ನಾನು ಇವರೆಲ್ಲ ಮನೇಲಿ ಕೂತು 1000 ಕನಸು ಕಾಣ್ಬೋದು, ಬಟ್ ಆ ಕನಸು ನನಸಾಗಲ್ಲ ಆ್ಯಕ್ಟರ್ಸಿಂದ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಕೌಶಿಕ್. ಈ ಧಾರಾವಾಹಿಯಲ್ಲಿ ಮೋಹನ್ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಮೊದಲೇದಾಗಿ ಎಲ್ರಿಗೂ ಕ್ಷಮೆ ಕೇಳ್ತೀನಿ, ಅಲ್ಲಿ ಸೀನ್ ನಡೀತಾ ಇತ್ತು, ಸೊ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಅಲ್ಲಿ ದೂರ ಹೋಗಿ ಪಾರ್ಕ್ ಮಾಡ್ಕೊಂಡ್ವಿ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಈ ಥರದೊಂದು ರಗಡ್ ಹುಡುಗ ಇರ್ತಾನೋ ಇರಲ್ವೋ ಅನ್ನೋದೊಂದು ಡೌಟ್ ಇರುತ್ತೆ. ಕೆಲವರು ಹುಡ್ತಾನೆ ಆ ಥರ ರಗಡ್ನೆಸ್ಸು, ಆ ಥರ ರಗಡ್ ಅಂದರೆ ತುಂಬ ಉಪ್ಪಿಷ್ಟ ಆ ಥರದ್ದೆಲ್ಲ. ಅವನು ಹೃದಯವಂತ. ಹಾಗೆ ಪ್ರತಿಯೊಂದು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲ ಪಾತ್ರಗಳು ಇದರಲ್ಲಿ ಒಂದಲ್ಲ ಒಂದು ರೀತಿ ತ್ಯಾಗ ಮಾಡಿಕೊಂಡೇ ಬರ್ತಾರೆ. ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಇನ್ನೊಂದು ದೊಡ್ಡ ಅಣ್ಣ ಆಗಿರ್ಬೋದು, ಅರ್ಜುನ್, ನಾನಾಗಿರ್ಬೋದು, ಎಲ್ಲರೂ ಪ್ರತಿಯೊಂದು ರೀತಿಯಲ್ಲಿ ಒಂದು ರೀತಿ ತ್ಯಾಗ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದು ಆ ಕತೆ ಮುಂದೆ ಹೇಗೆ ಹೋಗುತ್ತೆ, ಆ ಮುಂದೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಇನ್ನು ಯಾರ್ಯಾರು ಸದಸ್ಯರು ಬರ್ತಾರೆ, ಅವರು ಬಂದ ಮೇಲೆ ನಮ್ಮ ಕುಟುಂಬ ಇದೇ ರೀತಿ ಇರುತ್ತಾ ಅಥವಾ ಬಿರುಕು ಬಿಡುತ್ತಾ, ಇದು ನಮ್ಮ ಮುಂದೆ ಹೋಗುವಂಥ ಕತೆ. ಇಷ್ಟು ನನ್ನ ಪಾತ್ರದ ಬಗ್ಗೆ. ಮುಖ್ಯವಾಗಿ ನಾನು ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಸುಬ್ಬು ಸರ್ಗೆ ಹಾಗೂ ಆದರ್ಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನಾನು ಉದು ರೇಣುಕಾ ಯಲಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಂದ್ರೆ ಅದು ಲಾಸ್ಟ್ ಡೇ ಶೂಟಲ್ಲಿ ನನಗೆ ಕಾಲ್ ಬಂದಿತ್ತು, ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಒಂದು 2-3 ದಿನ ಲುಕ್ ಟೆಸ್ಟ್ ಆಯಿತು, ಮೌಂಟ್ ಟೆಸ್ಟ್ ಆಯಿತು, ಇಮಿಡಿಯೇಟ್ಲಿ ಓಕೆ ಆಯಿತು. ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರ್ ಡೇ 1ಇಂದ ಹಿಡಿದು ಇವತ್ತಿನವರೆಗೂ ಪ್ರತಿದಿನ ಇನ್ಪುಟ್ಸ್ ಕೊಡ್ತಾನೆ ಇರ್ತಾರೆ. ಹಾಗೂ ನಮ್ಮ ನಿರ್ಮಾಪಕರು ಇಸ್ ಸೋ ಕೈಂಡ್ ಆ್ಯಂಡ್ ಇಸ್ ಸೋ ಫ್ರೆಂಡ್ಲಿ, ತುಂಬ ಜೋವಿಯಲ್ ಆಗಿ, ತುಂಬ ಎಲ್ಲರ ಹತ್ರನೂ ಒಂಥರ ನಮ್ಮ ಪ್ರೊಡ್ಯೂಸರ್ ಅಲ್ಲ ಅಂತಲೂ ಅದೊಂದು ಫೀಲಿಂಗ್ ಇದೆ ನಮಗೆ. ಆದರೂ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಹಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟು. ಸೊ ವೈ ಆನಂದ ನೆಲೆ ಅಂತ ಬಂದಾಗ, ನಾನು ಯಜಮಾನ ಮಾಡಬೇಕಾದ್ರೆ
ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ಅಂದರೆ ನೆಕ್ಸ್ಟ್ ಯಾವ್ದಾದ್ರು ಮಾಡಿದ್ರೆ ಫ್ಯಾಮಿಲಿ ಡ್ರಾಮಾ ಓರಿಯೆಂಟೆಡ್ ಈ ಥರ ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ ಅರ್ಜುನ್ ಅನ್ನೋ ಒಂದು ಪಾತ್ರ ಒಂದು ಮಾಡೋದಕ್ಕೆ. ಸೊ ಯಾಕೆ ಆನಂದ ನಿಲಯ ನೋಡಬೇಕು ಅಂತಂದರೆ, ಒಂದು ಕುಟುಂಬ ಅಂತ ಬಂದಾಗ ಎಲ್ಲರೂ ಇರ್ತಾರೆ, ಎಲ್ಲ ಥರ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಒಬ್ಬೊಬ್ಬರು ನಗ್ಗಡ್ಡಾಗಿರೋರು ಇಷ್ಟ ಆಗ್ತಾರೆ, ಇನ್ನು ಕೆಲವ್ರಿಗೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಸೊ ಈ ಥರ ಹಲವಾರು ಕ್ಯಾರೆಕ್ಟರ್ಸ್ ಇಷ್ಟಪಡೋವಂಥ ವ್ಯಕ್ತಿಗಳು ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಇದೊಂದು 100% ಒಂಥರ ಹಬ್ಬದ ಊಟ ಇದ್ದಂಗೆ. ಸೊ ಇಲ್ಲಿ ಎಲ್ಲ ಥರ ಒಂದು ಪಾತ್ರಧಾರಿ ಅಂದರೆ ಕ್ಯಾರೆಕ್ಟರ್ಸ್ ಅಂದರೆ ಅಫ್ಕೋರ್ಸ್ ಇವಾಗ ನಾವು 4 ಜನ ಅಣ್ಣ ತಮ್ಮದಿರಿರ್ತೀವಿ. ಅಣ್ಣ ಅಂತ ಬಂದಾಗ ಒಂದು ಮನೆ, ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಯಾರೊಬ್ಬರು ತ್ಯಾಗ ಮಾಡ್ತಾನೆ ಇರಬೇಕು, 100% ಅದು ಮಾಡಲೇಬೇಕು. ಆವಾಗಲೇ ಒಂದು ಕುಟುಂಬ ತುಂಬ ಆನಂದವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅಣ್ಣ ಮತ್ತು ಅಜ್ಜಿಗೆ ಯಾವಾಗಲೂ ಆ ಕೆಲಸ ಮಾಡ್ತಿರ್ತಾರೆ. ಹಾಗೆ ಒಂದು ಅಪ್ಪ ಅಮ್ಮನ ಥರನೇ. ಆ್ಯಂಡ್ ಅಮ್ಮ ಪೆದ್ಗುಬೆಗಳ ಅಂತ ಬೈಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತುಂಬ ಚೆನ್ನಾಗಿ ಆ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಸೊ ನನ್ನ ಪಾತ್ರ ಬಂದು ತುಂಬ ಸಾಫ್ಟ್ ಕ್ಯಾರೆಕ್ಟರು. ಮನೆಗೆ ನಾನು ಒಬ್ಬನೇ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತೀನಿ, ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಪಾತ್ರದ ಎಕ್ಸ್ಪೆಕ್ಟೇಷನ್ಸ್ ಬಂದರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಲವ್, ಈ ಥರ ಒಂದು ಪ್ಯಾಟರ್ನ ಇಷ್ಟಪಡ್ಬೋದು. ಹಾಗೆ ನನ್ನ ತಮ್ಮ ಭುವನ್ ಅಂತ ಬಂದಾಗ ಫಸ್ಟು ಏನೋ ಒಂದು ಮಾತುಕತೆ ಆಯಿತು ಅಂದರೆ ಮಾತಾಡಲ್ಲ, ಡೈರೆಕ್ಟಾಗಿ ಹೋಗಿ ಹೊಡಿತಾನೆ, ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ಆ್ಯಂಡ್ ಹಾಗೆ ನಮ್ಮ ನಕುಲ್ ಜೆನ್ಸಿ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅದಕ್ಕೆ ಎಷ್ಟು ಪವರ್ ಇದೆ, ಏನೇನು ಯಾವ್ದ್ಯಾವ ಥರ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಬೋದು, ಮನೆಗೆ ಹೇಗೆಲ್ಲ ಏನೇನೆಲ್ಲ ಇನ್ಸ್ಟೆಂಟಿವ್ ಆಗಿ ತರಿಸ್ಬೋದು ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಎವ್ರಿಥಿಂಗ್ ಇದು ಒಂದು ಅಂತಲ್ಲ, ಪ್ರತಿ ಒಂದು ಕ್ಯಾರೆಕ್ಟರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ 100% ಗ್ಯಾರಂಟಿ ಕೊಡುತ್ತೆ ನಮ್ಮ ಆನಂದ ನಿಲಯ. ಆ್ಯಂಡ್ ಅದರ್ ಸರ್ ನಮ್ಮ ಡೈರೆಕ್ಟರು, ಸೊ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಒಬ್ಬೊಬ್ಬರು ಡೈರೆಕ್ಟರ್ದು ಒಂದೊಂದು ಥರ ಪ್ಯಾಟರ್ನ್ಗಳಿರುತ್ತೆ. ಸೊ ಅದರ್ ಸರ್ದು ಒಂದು ಕಂಪ್ಲೀಟ್ ಥಿಯೇಟರ್ ಪ್ಯಾಟರ್ನ್ ಅಂದರೆ ನಮ್ಮ ಒಂದು ಈ ನಾಟಕ ಎಲ್ಲ ಮಾಡಿದಾಗ ಒಂದ್ಸತಿ ಸ್ಟೇಜಿಗೆ ಬಂದರೆ ಲಾಸ್ಟ್ ಮುಗಿಯೋ ತನಕ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಅದೇ ಥರ ಪ್ಯಾಟ್ರನಲ್ಲಿ ನಮ್ಮ ಆದರ್ಶ್ ಸರ್ ಮಾಡ್ತಾರೆ. ಸೊ ತುಂಬ ಖುಷಿ ಅನಿಸುತ್ತೆ ಈ ಥರ ಒಂದು ಪ್ಯಾಟ್ರನಲ್ಲಿ ವರ್ಕ್ ಮಾಡೋಕ್ಕೆ. ಆ್ಯಂಡ್ ನಮ್ಮ ಅನ್ನದಾತರು ಪ್ರೊಡ್ಯೂಸರು ಇಷ್ಟು ಸಿಂಪಲ್ ಮನುಷ್ಯ ನಾನು ನೋಡೇ ಇಲ್ಲ. ಯಾಕಂದರೆ ಸೆಟ್ಟಿಗೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ. ವೆರಿ ಸ್ವೀಟ್. ನನಗಿದು ಒಂದು ಆಪರ್ಚುನಿಟಿ ಬಂದಾಗ ನೋ ಮ್ಯಾಟರ್ ವಾಟ್ ತುಂಬ ಬೇಗ ಒಪ್ಕೊಂಡೆ. ನನಗೆ ಡ್ರೀಮ್ ಇದ್ದಿದ್ದು ಯಜಮಾನ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಬೇಕಂತ, ಅಂದರೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕಂತ ಆಸೆ ಇತ್ತು. ಆಪರ್ಚುನಿಟಿ ಬಂತು, ಒಂದು ಸ್ವಲ್ಪ ಯೋಚನೆ ಮಾಡಲಿಲ್ಲ, ಒಪ್ಕೊಂಡೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಸರ್. ಆ್ಯಂಡ್ ಇದೆಲ್ಲ ಇಷ್ಟು ಚೆನ್ನಾಗಿ ಆಗಬೇಕಂದ್ರೆ ಇದಕ್ಕೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಒಬ್ರು ಇರ್ತಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲದನ್ನು ಯಾವುದೇ ತೊಂದರೆಗಳಾಗದಿರೋ ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದೆ. ಆ್ಯಂಡ್ ಸುವರ್ಣ ಚಾನಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದು ನಮಗೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ ಯು. ನನಗೆ ಸ್ವರ ಅನ್ನೋ ಕ್ಯಾರೆಕ್ಟರ್ ಫಸ್ಟ್ ಬಂದಾಗ ನನಗೆ ನಮ್ಮ ಕೃಷ್ಣ ಸರ್ ಮತ್ತು ಸುಬ್ಬು ಸರ್ ಹೇಳಿದ್ದು, ಇಲ್ಲಮ್ಮ ಈ ಪಾತ್ರ ಮಾಡು, ನಿಜ ಚೆನ್ನಾಗಿರುತ್ತೆ. ನಾನೇನು ಯೋಚನೆ ಮಾಡಲಿಲ್ಲ. ಸರಿ, ಸುವರ್ಣ ಅವರು ನನ್ನ ಮತ್ತೆ ಚಾನಲಿಗೆ ಕರೆದು, ನಾನು ಓದೋದು ಎಲ್ಲಮ್ಮ ಮಾಡ್ತಾ ಇದ್ದೆ. ಸೊ ಅವ್ರು ಮತ್ತೆ ಚಾನಲಿಗೆ ಕರೆದು ಆಪರ್ಚುನಿಟಿ ಕೊಟ್ಟಾಗ ನಾನು ಸರಿ ಪಾತ್ರನ ಒಂದ್ಸಲ ಕೇಳಿಸ್ಕೊಂಡೆ. ಡೈರೆಕ್ಟ್ ಲುಕ್ ಟೆಸ್ಟ್ ಆಯಿತು. ಆ ಲುಕ್ ಟೆಸ್ಟಲ್ಲಿ ಡೈಲಾಗ್ಸ್ ಕೇಳ್ಕೊಳ್ಳುವಾಗಲೇ ನನಗೆ ಒಂದು ಓಕೆ ಪಾತ್ರ ಹೀಗೆ ಬರುತ್ತೆ ಅಂತ ನನಗೆ ಒಂದು ಸ್ವಲ್ಪ ಐಡಿಯಾ ಬಂತು. ನಾನು ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ. ಸರಿ ಸರ್ ಮಾಡೋಣ, ನಾನೇನು ಹೇಳ ಸರಿ ಸರ್ ಮಾಡೋಣ. ಬಟ್ ಅವತ್ತು ಒಪ್ಕೊಂಡಿದ್ದು ಇವತ್ತು ಬರ್ತಾ ಇರೋ ರೆಸ್ಪಾನ್ಸಿಗೆ ಅವತ್ತು ನಾನು ಒಳ್ಳೆ ಡಿಸಿಷನ್ ತೊಗೊಂಡೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸ್ವರ ಈಗ ಪ್ರತಿಯೊಂದು ಮನೇಲೂ ಯಾರ್ಯಾರಿಗೆ ಒಬ್ಬಳೇ ಮಗಳಿರ್ತಾರೋ ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ, ಎಷ್ಟು ಸಲಹೆಯಿಂದ ಸಾಕಿರ್ತಾರೆ. ಸೊ ನನ್ನ ಅಪ್ಪ ಅಮ್ಮ ಕೂಡ
ಈ ಸೀರಿಯಲಲ್ಲಿ ಅಷ್ಟೇ ಮುದ್ದಾಗಿ ಅಷ್ಟೇ ಸಲಹೆ ಕೊಟ್ಟು ಸಾಕಿರ್ತಾರೆ. ಅದೊಂದು ಲೀನಿಯನ್ಸ್ ಬಂದಿರುತ್ತೆ ನನಗೆ. ನಾನು ಯಾವುದಕ್ಕೂ ಹೆದರೋದಿಲ್ಲ. ನನಗೇನು ಬೇಕು, ನನಗೆ ಅರ್ಜುನ್ ಬೇಕು ಅಷ್ಟೇ, ಆ ಮನೆಗೆ ಸೊಸೆ ಆಗಬೇಕಷ್ಟೇ. ನಾನು ಯಾರಿಗೂ ಹೆದರೋದಿಲ್ಲ, ಯಾರು ಹೇಳೋದು ನನ್ನ ತಲೆಗೆ ಹಾಕ್ಕೊಳ್ಳಲ್ಲ. ನನಗೆ ಒಳ್ಳೆ ಉದ್ದೇಶ ಇರುತ್ತೆ. ಒಳ್ಳೆ ಉದ್ದೇಶ ಇದ್ದು ನಾನು ಆ ಮನೆಗೆ ಹೋಗಬೇಕು ಅಂತ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀನಿ. ನನಗೆ ಬೇರೆ ಯಾವುದೇ ಥರ ಕೆಟ್ಟ ಯೋಚನೆ ಆಗಲಿ ಏನೂ ಇರಲ್ಲ. ನನ್ನ ತಲೆಯಲ್ಲಿ ಬರೀ ಅರ್ಜುನ್ ಅನ್ನೋದೊಂದೇ ಇರುತ್ತೆ. ಸೊ ಇಲ್ಲಿಂದ ಕತೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಏನೇ ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದರೆ ಫಸ್ಟ್ ಆಫ್ ಆಲ್ ಸ್ಟಾರ್ ಸುವರ್ಣಗೆ ತುಂಬ ಥ್ಯಾಂಕ್ಸ್ ನನ್ನ ಮತ್ತೆ ಈ ಚಾನಲ್ಗೆ ಕರ್ಕೊಂಡಿದ್ದಕ್ಕೆ. ಆ್ಯಂಡ್ ಸುಬ್ಬು ಸರ್, ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿಯೊಂದು ಸೀರಿಯಲ್ ಮಾಡುವಾಗ್ಲೂ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಏನಾದರೂ ಹೊಸ ಪಾತ್ರ, ಆ ಪಾತ್ರನ ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ನಮ್ಮ ಡಿರೆಕ್ಟರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಸಹ ಕಲಾವಿದರಾದಂಥ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಳ್ತಿದ್ದಾರೆ, ಸ್ವಂತ ತಂಗಿ ಥರ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಆದವರು ನನ್ನನ್ನು ಇಲ್ಲ ಇದು ಸೇರಿಲ್ಲ, ಇದಾಗು ಇದು ಸೇರಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದರೆ ನಮ್ಗೆ ಆಲ್ರೆಡಿ ಹೋಮ್ಲಿ ಫೀಲ್ ಬಂದುಬಿಟ್ಟಿದೆ. ಸೊ ನಾವು ಬಂದು ಕೆಲ್ಸಕ್ಕೆ ಬರ್ತಿದ್ದೀವಿ ಅಂತ ಅನಿಸ್ತಾ ಇಲ್ಲ. ಒಂದು ಕೂಡು ಕುಟುಂಬಕ್ಕೆ ಏನೋ ವಾಪಸ್ ಬರ್ತಾ ಇದ್ದೀವಿ, ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಖುಷಿಯಾಗಿ ಹೋಗ್ತೀವಿ. ಈ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಕೋಸ್ಟಾರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಥೆಲಿ ಇನ್ನೂ ತುಂಬ ಇದೆ. ಸೊ ಇದನ್ನೆಲ್ಲ ಜನರಿಗೆ ರೀಚ್ ಆಗಿ ಅವರೆಲ್ಲ ಇಷ್ಟಪಡೋ ಹಾಗೆ ನೀವು ಮಾಧ್ಯಮ ಮಿತ್ರರು ಮಾಡಬೇಕು. ಸೊ ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. 13 ವರ್ಷಗಳ ನಂತರ ಮತ್ತೆ ಸ್ಟಾರ್ ಸುವರ್ಣಕ್ಕೆ ಬರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ನನಗೆ ಫಸ್ಟ್ ಕಾಲ್ ಬಂದಾಗ ಕೃಷ್ಣ ಸರ್ ಅವ್ರು ಕಾಲ್ ಮಾಡಿದ್ರು, ಸುಬ್ಬು ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ಟಾರ್ ಸುವರ್ಣ ಅಂತ ಹೇಳಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು. ಐ ಸೆಡ್ ಓಕೆ, ನನ್ನ ಸೆಕೆಂಡ್ ಥಾಟ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಸಹನ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಜಾಯಿಂಟ್ ಫ್ಯಾಮಿಲಿಲೇ ಬೆಳೆದಿದ್ದು ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಶಿಫ್ಟ್ ಆದವಳು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದಮೇಲೆ ಆ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿಲೇ ನಮ್ಗೆ ಎಷ್ಟೊಂದು ಮನಸ್ತಾಪಗಳಿರುತ್ತೆ. ಆ್ಯಂಡ್ ಈ ಪಾತ್ರ ಅರ್ಜುನನ್ನ ತುಂಬ ಇಷ್ಟಪಡ್ತಿರೋಂಥ ಪಾತ್ರ. ಸೊ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಅವ್ರ ಮನೆಗೆ ಹೋದಾಗ ಬರೀ ಅಪ್ಪ ಅಮ್ಮ ತಂಗಿ ಅಂತ ಇದ್ದಂಥ ಹುಡುಗಿ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೋತಾಳ ಇಲ್ವಾ ಅನ್ನೋದೇ ಈ ಸಹನ ಪಾತ್ರ. ಥ್ಯಾಂಕ್ ಯು ಸುಬ್ಬು ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಆದರ್ಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಟು ಆಲ್ ಮೈ ಕೋ ಸ್ಟಾರ್ಸ್, ನೀವಿಲ್ಲದೆ ನಂಗೆ ಯಾವ ರಿಯಾಕ್ಷನ್ಸು ಕೊಡೋದಕ್ಕಾಗೋದಿಲ್ಲ ಆ್ಯಕ್ಚುಲಿ. ಸೊ ಅದು ಹಾಗೆ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು. ಹಾಗೆ ಮೀಡಿಯಾದವರೆಲ್ಲರೂ ಇಲ್ಲಿ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಅಫ್ಕೋರ್ಸ್ ನಮ್ಮ ಟೀಮ್ ಕಡೆಯಿಂದ ಒಂದು ಸ್ವಲ್ಪ ಹೊತ್ತು ತಡ ಆಯಿತು. ಸೊ ಎಲ್ಲರಿಗೂ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ನಮ್ಮ ಆನಂದ ನಿಲಯ ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ಕುಟುಂಬ ಹೇಗಿರುತ್ತೆ ಅದೇ ಥರ ನಮ್ಮ ಕುಟುಂಬ ಇರುತ್ತೆ. ಆ್ಯಂಡ್ ಆನಂದ ನಿಲಯ ಕುಟುಂಬ ಅನ್ನೋದು ಈಗಿನ ಪ್ರೆಸೆಂಟ್ ಜನ್ರೇಷನಿಗೆ ತುಂಬಾ ಮುಖ್ಯ. ಒಂದು ಕೂಡು ಕುಟುಂಬ ಹೇಗಿರುತ್ತೆ, ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ, ಅತ್ತಿಗೆ ಮತ್ತು ಬಾಮೈದಂದಿರ ಬಾಂಧವ್ಯ ಹೇಗಿರುತ್ತೆ, ಅದನ್ನು ಅತ್ತೆ ಸೊಸೆ ಬಾಂಧವ್ಯ ಹೇಗಿರುತ್ತೆ, ಅದೇ ಥರ ದೊಡ್ಡಣ್ಣ ಮತ್ತು ಮಿಕ್ಕಿದ ಉಳಿದ 3 ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ ಇದನ್ನೆಲ್ಲ ತೋರಿಸ್ಕೊಡುತ್ತೆ. ನನಗೆ ಆನಂದ ನಿಲಯ ಕುಟುಂಬ ಅನ್ನೋದು ಡಿಫ್ರೆಂಟ್ ಅಲ್ಲ. ವೈ ಬಿಕಾಸ್ ನನ್ನ ನಿಜ ಜೀವನದಲ್ಲಿ ಇವಾಗ ಏನು ನಾವು 5 ಜನ ಒಡ ಹುಟ್ಟಿದವ್ರು ಇದ್ದೀವಿ, ಅದೇ ಥರ ನನ್ನ ರಿಯಲ್ ಲೈಫಲ್ಲಿ ವಿ ಆರ್ 5 ಮೆಂಬರ್ಸ್. ನಾನು ಮೊದಲನೇ ಹುಡುಗ, ನನ್ನ ನಂತರ ನನಗೆ 4 ಜನ ತಂಗಿದಿರು. ಸೊ ಆ ಥರ ಇಲ್ಲಿ ನಮಗೆ ಒಬ್ರು ಅಕ್ಕ ಇದ್ದಾರೆ ಆ್ಯಂಡ್ ಗಂಡು ಮಕ್ಕಳಾಗಿ ನಾವು 4 ಜನ ಇದ್ದೀವಿ. ಸೊ ನನಗೆ ಸೇಮ್ ಅಲ್ಲಿ ಏನು ಕನೆಕ್ಷನ್ ಇದೆ ಆ ಕನೆಕ್ಷನ್ನ ಇವರು ನನಗೆ ಕೊಡ್ತಿರೋದ್ರಿಂದ ಲೈಕ್ ತುಂಬ ನಾನು ಫ್ರೀಡಮ್ ಆಗಿ ಇದ್ದೀನಿ ಇಲ್ಲಿ. ಆ್ಯಂಡ್ ತುಂಬಾ ಎಂಜಾಯಬಲ್ ಆಗಿ ನನ್ನ ಸೀನ್ಸ್ ಬಂದಾಗಲಿ ಅಥವಾ ನಮಗೆ ಏನಾದರೂ ಕ್ಯಾರೆಕ್ಟರ್ಸ್ ಆಪೋಸಿಟ್ ನನ್ನ ಕೋ ಸ್ಟಾರ್ಸ್ ಅಂತ ಹೇಳೋದಕ್ಕಿಂತ ನಮ್ಮ ಸ್ವಂತ ಅಣ್ಣಂದಿರ ಥರನೇ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಈವನ್ ಅವ್ರು ನನ್ನ ಸ್ವಂತ ತಮ್ಮಂದಿರ ಥರನೇ ನೋಡ್ತಿದ್ದಾರೆ. ಸೊ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇವಾಗ ನಮ್ಮ ಇಡೀ ಟೀಮ್ ಬಗ್ಗೆ ಬರೋದಾದರೆ, ಮೊದಲನೇದಾಗಿ ನಾನು ನಮ್ಮ ಸುಬ್ಬು ಸರ್, ಪ್ರೊಡ್ಯೂಸರ್ ಸುಬ್ಬು ಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತಂದರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟರು. ಆ್ಯಂಡ್ ಮುಖ್ಯವಾಗಿ
ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಬೇಕು. ಯಾಕಂದರೆ ಲುಕ್ ಟೆಸ್ಟ್ ನಡಿಬೇಕಾದ್ರೆ ಅಲ್ಲಿರೋದು ನಮ್ಮ ಡೈರೆಕ್ಟರ್ ಸರ್ ಇರ್ತಾರೆ. ಇವನು ಕಲಾವಿದ ಆಗ್ತಾನ, ಇವನು ಕಲಾವಿದ ಆಗೋದಕ್ಕೆ ಅವ್ನ ಜೀವನಕ್ಕೆ ಏನೇನು ಬೇಕೋ ಅದೆಲ್ಲ ಇದೆಯಾ, ಈ ಪಾತ್ರ ಇವನ ಕೈಲಿ ನಾವು ಮಾಡಿಸ್ಬೋದಾ, ಇಲ್ಲ ಇವನ ಕೈಲಿ ನಾವು ಯಾವುದೋ ಒಂದು ಪಾತ್ರ ಮಾಡಿಸ್ಬೋದು, ಇವನು ಆ ಎಫರ್ಟ್ಸ್ ಕೊಡ್ತಿದ್ದಾನೆ ಅಂತ ಆದರ್ಶ್ ಹೆಗ್ಡೆ ಸರು ಸೀರಿಯಸ್ಲಿ ಲುಕ್ ಟೆಸ್ಟ್ ಬಂದಾಗ ನಾನಲ್ಲಿ ಸರ್ನ ಕೇಳಿದೆ, ಸರ್ ಜಸ್ಟ್ ಒಂದು 5 ಮಿನಿಟ್ಸು ನಾನು ಅವ್ರ ಮುಂದೆನೇ ರಿಹರ್ಸಲ್ಸ್ ಮಾಡ್ಕೋತೀನಿ ಅಂತ. ಸೊ ಅವ್ರು ಅದಕ್ಕೂ ಫುಲ್ ಫ್ರೀಡಮಾಗಿ ಕೊಟ್ಟು ಓಕೆ ನೀನು ಮಾಡ್ಕೊಂಡು ಆಮೇಲೆ ನೀನು ಲುಕ್ ಟೆಸ್ಟ್ಗೆ ಆಡಿಷನ್ ಕೊಡು ಅಂತ ಹೇಳಿದರು. ಸೊ ಆದರ್ಶ್ ಹೆಗ್ಡೆ ಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಒಂದೊಂದು ಸೀನ್ಗಳಲ್ಲೂ ತುಂಬ ಪರ್ಫೆಕ್ಟಾಗಿ ಒಂದೊಂದು ಪರ್ಫೆಕ್ಷನ್ನು ಚೆಕ್ ಮಾಡಿ ಮಾಡಿಸ್ತಾರೆ. ಆ್ಯಂಡ್ ಪಾತ್ರಗಳನ್ನೂ ಅವರು ಹಾಗೆ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನೇ ಮುಂದುವರಿಸ್ಕೊಂಡು ಆ ಪಾತ್ರಕ್ಕೆ ಇದೇ ಕರೆಕ್ಟು ಅಂತ ಯಾವುದೇ ಕಾರಣಕ್ಕೂ ಅವ್ರು ಕಾಂಪ್ರಮೈಸ್ ಅಂತೂ ಆಗಿರಲಿಲ್ಲ ಯಾವುದೇ ಕ್ಯಾರೆಕ್ಟರ್ಗಳಲ್ಲಿ. ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೃಷ್ಣ ಸರ್, ನನಗೆ ಫಸ್ಟ್ ಕಾಲ್ ಬಂದಿದ್ದು ಕೃಷ್ಣ ಸರಿಂದ. ಕೃಷ್ಣ ಸರ್ ನನಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು, ನೋಡು ಮಗ, ಈ ಥರ ನೀನು ತುಂಬ ಆಡಿಷನ್ಸ್ ಬಂದು ಕೊಡ್ತಿದ್ಯಾ ನಮ್ಮ ಪ್ರೊಡಕ್ಷನ್ಗೆ, ಸೊ ಈ ಒಂದು ಆಡಿಷನ್ಗೆ ಬಾ ಅಂತ ಕರೆದ್ರು. ಸೊ ಹೋದೆ, ಆಡಿಷನ್ ಲುಕ್ ಟೆಸ್ಟ್ ಎಲ್ಲ ಆಯಿತು. ಅದಾದಮೇಲೆ ಅವರೇ ಕಾಲ್ ಮಾಡಿಬಿಟ್ಟು, ಸೂಪರ್ ಮಗ, ನೀನು ಓಕೆ ಆದೆ, ಚಾನಲ್ ಓಕೆ ಮಾಡಿದಾರೆ ನಿನ್ನ ಅಂತ ಅಂದ್ಬಿಟ್ಟು ಅವರು ನನಗೆ ಹೇಳಿದ್ರು. ಸೊ ಕೃಷ್ಣ ಸರ್ಗೆ ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಟಾರ್ ಸುವರ್ಣಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನಗೆ ಸುವರ್ಣ ಚಾನಲ್ಗೆ ತುಂಬ ದೊಡ್ಡ ಕನೆಕ್ಷನ್ ಇದೆ. ನಾನು ಫಸ್ಟು ಸಣ್ಣವನಿರಬೇಕಾದ್ರೆ ಸೀರಿಯಲ್ ನೋಡಿದ್ದು ಸ್ಟಾರ್ ಸುವರ್ಣ ಸೀರಿಯಲ್ ಅಮೃತ ವರ್ಷಿಣಿ, ಎಲ್ರಿಗೂ ನೆನಪಿರುತ್ತೆ. ಅದಾದಮೇಲೆ ನಾನು ಫಸ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿದ್ದು ಸ್ಟಾರ್ ಸುವರ್ಣ. ಅದಾದಮೇಲೆ ಒಂದಷ್ಟು ಸೀರಿಯಲ್ಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿದೆ. ಇದೆಲ್ಲ ಆದಮೇಲೆ ಲಾಸ್ಟ್ ಇಯರು ರೇಣುಕಾ ಯಲ್ಲಮ್ಮದಲ್ಲಿ ನಾನು ಸಹ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದು ಸ್ಟಾರ್ ಸುವರ್ಣ ಅದೇ. ಆ್ಯಂಡ್ ಈಗ ಮೇಯ್ನ್ ಲೀಡ್ ಅದು ಸ್ಟಾರ್ ಸುವರ್ಣ ಅದೇ. ಸೊ ನನಗೂ ಸ್ಟಾರ್ ಸುವರ್ಣಗೆ ತುಂಬ ದೊಡ್ಡ ಬಾಂಧವ್ಯ ಇದೆ, ಒಂದೊಳ್ಳೆ ಕನೆಕ್ಷನ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್. ಅವರ ವಯಸ್ಸನ್ನ ನಂಬರ್ ಹೇಳದೆ ಅವ್ರ ವಯಸ್ಸು ಎಷ್ಟು ಅಂತ ಹೇಳಿದ ಧಾರಾವಾಹಿಗಳೆಲ್ಲ ಗದ್ದಲದ ನಿಲಯಗಳಾಗಿವೆ, ಆದರೆ ನೀವು ಆನಂದ ನಿಲಯ ಅಂತ ಇಕ್ಕಿದ್ದೀರಿ, ಅದು ಯಾಕೆ? ಸಾರಿ, ಇನ್ನೊಂದ್ಸಲ ಕೇಳಿ ಸರ್. ಸರ್, ಈಗ ನೀವು ನೋಡ್ತಾ ಇದ್ದೀರಾ, ಧಾರಾವಾಹಿಗಳು ನೋಡಿದ್ರೆ ಯಾವುದೇ ಧಾರಾವಾಹಿಗಳು ತೊಗೊಂಡ್ರೆ ಆ ಮನೇಲಿ ಗದ್ದಲನೇ ಇರೋದು, ಆನಂದನ ತುಂಬ ಕಡಿಮೆ ಇರೋದು. ನಿಮ್ಮಲ್ಲಿ ಆನಂದನ ಸೇರಿಸಿದರೆ ಯಾಕೆ ಅಂತ ಕೇಳ್ತಾರೆ. ಕೇಳಿದ್ರೆ ಅವ್ರು ಹೇಳ್ತಾರೆ TRPಗೋಸ್ಕರ ಗದ್ದಲ ಇಕ್ಕಿರ್ತೀವಿ. ಇಲ್ಲ ಅಂದರೆ ನಾನು ಯಾವಾಗಲೂ ಆ್ಯಸ್ ಅ ಮೇಕರ್ ಒಂದು ನಮ್ಮ ಕೋರ್ ಟೀಮಲ್ಲಿ ಡಿಸ್ಕಷನ್ಗಳು ಆಗ್ತಾ ಇರ್ತದೆ. ಕಥೆನ ಹೇಗೆ ಪಿಕ್ ಮಾಡಬೇಕು, ನಾವು ಯಾವ ಥರದ ಕಥೆಗಳು ಚೂಸ್ ಮಾಡ್ಕೋಬೇಕು, ಈ ಥರದ್ದೆಲ್ಲ ಬಂದಾಗ ನಾನು ಯಾವಾಗಲೂ ಬಿಲೀವ್ ಮಾಡೋದು ಜನರಿಗೆ ಮರ್ತೋಗಿರೋದು ಹೇಳಬೇಕು, ಇಲ್ಲ ಗೊತ್ತಿಲ್ಲದಿರೋದು ಹೇಳಬೇಕು ಅಂತ. ಇವತ್ತು ಹೇಗಾಗೋಗಿದೆ ಅಂದರೆ ಜನ ನಗದೇ ಮರ್ತೋಗಿದ್ದಾರೆ. ದೊಡ್ಡ ಪ್ರಾಬ್ಲಮ್ ಆಗಿರೋದೇ ಅದು. ಅಂದರೆ ಬೆಳಗ್ಗೆ ನಾವು ರೋಡಲ್ಲಿ ಸುಮ್ಮನೆ ಹಿಂಗೆ ನಮ್ಮ 2 ವೀಲರಲ್ಲೋ 4 ವೀಲರಲ್ಲೋ ಹೋಗ್ತಿದ್ರೆ ಎಷ್ಟು ಜಗಳಗಳು ನೋಡ್ತೀವಿ ಆಯಿತಾ. ಅಂದರೆ ಜನಕ್ಕೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಾಗ ಅರ್ಜೆನ್ಸಿ ಟೆನ್ಷನ್ನು, ವಾಪಸ್ ಮನೆಗೆ ಬರುವಾಗ ಅರ್ಜೆನ್ಸಿ ಟೆನ್ಷನ್ನು, ಎಲ್ಲ ಇದರಲ್ಲೂ ನಿಮಗೆ ನಗದೇ ಮರ್ತೋಗಿದ್ದಾರೆ. ಮತ್ತು ಮುಂಚೆ ಹೇಗಿರೋದು ಅಂತ ಅಂದರೆ ಜನರಿಗೆ ನಗದಕ್ಕೆ ಅಂತಲೇ ಒಂದಿಷ್ಟು ಸಿಟ್ಕಾಮ್ಗಳು ಬರೋದು. ಆವಾಗ ಹಿಂದೆ ಪಾಪ ಪಾಂಡು ಅಂತ ಇತ್ತು, ಅದಾದಮೇಲೆ ಪಾಂಡುರಂಗ ಪಾರ್ವತಿ ಪರಮೇಶ್ವರ, ಈ ಥರದ್ದೆಲ್ಲ ಒಂದಿಷ್ಟು ಸಿಟ್ಕಾಮ್ಗಳು ಬಂದವು. ಇವತ್ತು ಹೇಗಾಗಿದೆ ಅಂತ ಅಂದರೆ ಒಂದು ಸಿಟ್ಕಾಮ್ಗಳು ಕಮ್ಮಿ ಆಗೋಗಿದ್ದಾವೆ. ಜನ ರೀಲ್ಸ್ಗಳು ನೋಡಿಕೊಂಡು ನಗತರ ಆಗೋಗಿದ್ದಾವೆ ಒಂದು. ಮತ್ತು ನಾವು ಈ ಕಥೆನಲ್ಲಿ ಒಂದಿಷ್ಟು ಹ್ಯೂಮರ್ನನ್ನು ಆ್ಯಡ್ ಮಾಡಿದ್ವಿ. ಒಂದು ಫ್ಯಾಮಿಲಿ ಸೆಂಟಿಮೆಂಟು, ಫ್ಯಾಮಿಲಿ ಅನ್ಯೋನ್ಯತೆ ಜೊತೆಗೆ ಹ್ಯೂಮರ್, ಇದೆಲ್ಲ ಸೇರಿ ಒಂದು ಪ್ಯಾಕೇಜ್ ಆಗಿರಲಿ. ಮತ್ತು ಆನಂದ ಅಂತಿದ್ದಂಗೆ ಜನ ದಿಲ್ ಫೀಲ್ ನೈಸ್, ಇಟ್ ವಿಲ್ ಮೇಕ್ ಫೀಲ್ ಗುಡ್ ಅಟ್ ಹಾರ್ಟ್. ಸೊ ಹಾಗಾಗಿ ಆನಂದ ನಿಲಯ ಅಂತ ಟೈಟಲ್ ಚೂಸ್ ಮಾಡಿರೋದು. ಮತ್ತು ಕೋಇನ್ಸಿಡೆನ್ಷಲಿ ನಾನು ಇವರಿಗೆ ಶಿಲ್ಪಾ ಮೇಡಮ್ ಅವರಿಗೆ, ಸುಷ್ಮಾ ಮೇಡಮ್ಗೆ ಹೇಳ್ತಾ ಇದ್ದೆ, ಇವರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರೀವಿಯಸ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿರೋಂಥ ಅಂದರೆ ಆಸೆ ಸೀರಿಯಲ್ಲು. ಸೊ ಏನೋ ಒಂದು ಕೋಇನ್ಸಿಡೆನ್ಸ್ ಇದೆ, ಇದು ಆಸೆಗಿಂತ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಲಿ ಮೇಡಮ್ ಅಂತ ಹೇಳ್ಬಿಟ್ಟು ಈ ಟೈಟಲ್ನ ನಾನು ಅಕ್ಸೆಪ್ಟ್ ಮಾಡ್ಬೋದು. ಇದಕ್ಕೆ ಸಿಂಕ್ ಆಗೋದು ನಕುಲ್ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಸುಧಾ ಆಗಿರ್ಬೋದು, ಮತ್ತು ಅರ್ಜುನ ಆಗಿರ್ಬೋದು. ಸೊ ಜನ ಸ್ನೇಹಿತರು ಕೇಳ್ದಂಗೆ ಬರೀ ಗಲಾಟೆ, ಘರ್ಷಣೆ, ಪಕ್ಕದ ಮನೇಲಿ ಏನು ನಡೀತು, ಜಗಳ ನಡೀತಾ ಅಂತ ಮೇಯ್ನಾಗಿ ನೋಡ್ತಾರೆ. ಸೀರಿಯಲಲ್ಲೂ ಕೂಡ ಅದೇ ಥರ ನೋಡ್ತಾ ಇರೋದು. ಬಟ್ ನೀವು ಆನಂದನೆಲ್ಲ ಇಟ್ಕೊಂಡು ಬರೀ ಫ್ಯಾಮಿಲಿ ಕಥೆನ ಹೇಳ್ತಾ ಹೋದರೆ TRP ವರ್ಕೌಟ್ ಆಗುತ್ತಾ? ಅಲ್ಲ, ಅಂದರೆ TRP ಅನ್ನೋದು ಶುರುವಾದಾಗ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ.
ಬಿಗಿನಿಂಗ್ ಅಂತ ಶುರುವಾದಾಗ. ಯಾಕಂದರೆ ಮುಂಚಿನ ಧಾರಾವಾಹಿ ಮಾಡ್ಬೇಕಾದ್ರೆ TRP ಇದ್ದಿಲ್ಲ, ಒಂದು ಯಾವುದೋ ಒಂದು ಸಂಸ್ಥೆ ಬಂತು, ಇದಕ್ಕೆ TRP ಆಯಿತು. ಸೊ ಆಮೇಲೆ TRP ಅನ್ನೋದು ಹೇಗೆ ಹುಟ್ಟಾಕತ್ತಂದರೆ, ನಾವೇನು ಮನೋರಂಜನೆ ಕೊಡ್ತೀವಿ ಅದು ನಿಜವಾಗ್ಲೂ ಜನರಿಗೆ ನಾಟುತ್ತೆ ಅಂದರೆ ಅದು TRP ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕ್ರೈಮ್ ಸ್ಟೋರಿ ಬರೋಂಥ ಒಂದು ಸಂದರ್ಭದಲ್ಲಿ ಒಂದು ಟೈಮಲ್ಲಿ ಗುರು ರಾಘವೇಂದ್ರ ವೈಭವ ಅಂತ ಒಂದು ಐತಿಹಾಸಿಕ ಧಾರಾವಾಹಿ ಬಂತು 10 ಗಂಟೆಗೆ, ಇದೇ ಸ್ಟಾರ್ ಸುವರ್ಣದಲ್ಲಿ. ಅವತ್ತಿನ ಮಟ್ಟಿಗೆ ಅದು ತುಂಬ ದೊಡ್ಡ ಹಿಟ್ ಆಯಿತು, 100%. ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳೇ ಅದಕ್ಕೆ ಹೀರೋ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆಗಿನ ಟೈಮಲ್ಲೂ ಗದ್ದಲನೇ ನಡೀತಾ ಇತ್ತು 2010 ಇಸ್ವಿಯಲ್ಲಿ. ಆ ಕಡೆನೂ ಒಂದು ಕ್ರೈಮ್ ಸ್ಟೋರಿ, ಈ ಕಡೆ ಒಂದು ಕ್ರೈಮ್ ಬೀಟು. 10 ಗಂಟೆಗೆಲ್ಲ ಕ್ರೈಮ್ ಸ್ಟೋರಿನೇ ನೋಡ್ತಾರೆ. ಸೊ 10 ಗಂಟೆಗೆ ಒಂದಿಷ್ಟು ಐತಿಹಾಸಿಕವಾದ ಇಷ್ಟು ಸಾಫ್ಟ್ ಆದ ಸೀರಿಯಲ್ ಮಾಡಿದ್ರೆ ಯಾರು ನೋಡ್ತಾರೆ ಅನ್ನೋಂಥ ಒಂದು ಕ್ವಶನ್ ಆಗಲೂ ಅರೈಸ್ ಆಗಿತ್ತು. ನನಗೆ ಗೊತ್ತಿರೋ ಉದಾಹರಣೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಆವಾಗ ಗುರು ರಾಘವೇಂದ್ರ TRP ಬಂತು. ಸೊ ಇವತ್ತು ನಾವು ಇವ್ರು ಇದನ್ನೇ ನೋಡ್ತಾ ಇದ್ದಾರೆ ಜನ ಅಂತ ಅಂದ್ಕೊಂಡು ಕೊಡ್ತಾ ಇದ್ದೀವೋ, ಅಥವಾ ನಾವು ಅವ್ರಿಗೆ ಬೇಕಾಗಿರೋದನ್ನ ಹುಡುಕಿ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಇದನ್ನ ಮಾಡ್ತಾ ಇದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ಅಫ್ಕೋರ್ಸ್ ಅದಕ್ಕೆ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಮದುವೆ ಸೆಟಪ್ ಹಾಕಿದ್ರಲ್ಲ, ಯಾರ್ಯಾರು ಮದುವೆ? ನಿಮ್ಮ ಫಸ್ಟ್ ಹಾಫ್ ಆಫ್ ದ ಕ್ವಶನ್ ಆ್ಯಕ್ಚುಲಿ ಅದಕ್ಕೆ ಒಂದು ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಈ ಕ್ಯಾರೆಕ್ಟರ್ ಹೆಸರುಗಳು ಅರ್ಜುನ್ನು, ಭುವನ್ನು, ನಕುಲ, ಇದೆಲ್ಲ ನಮ್ಮ ರೈಟರು ತೃಪ್ತಿ ಹೆಗಡೆ ಅವರು ಕೊಟ್ಟಿದ್ದು. ಅಂದರೆ ಒಂದು ರೈಟರ್ ಪರ್ಸ್ನಾಲಿಟಿ ಹೇಗೆ ಅಂತ ಇದು ತೋರಿಸುತ್ತೆ. ಆ್ಯಕ್ಚುಲಿ ಹೆಸರುಗಳು ಸಜೆಸ್ಟ್ ಮಾಡುವಾಗ ಶಿವಡ ಕಾನ್ ಫಾರ್ ಫ್ಯಾನ್ಸಿ ಹೆಸರುಗಳಿಗೆ ಹೋಗ್ಬೋದಿತ್ತು. ಅಂಥದ್ರಲ್ಲಿ ಅವರು ಈ ಥರದ ಹೆಸರುಗಳು ಚೂಸ್ ಮಾಡ್ತಾರೆ ಅಂತ ಅಂದರೆ ನಮ್ಮ ರೈಟರ್ ಪರ್ಸ್ನಾಲಿಟಿನ ತೋರಿಸುತ್ತೆ, ಮತ್ತು ನಮ್ಮ ಶೋನ ಫ್ಯೂಚರ್ ಕೂಡ ಅದು ತೋರಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಇನ್ನೊಂದು, ಈ ಕಡೆಯಿಂದ 2026ವರೆಗೂ ಕೂರಿಸಿದ್ದೀರಾ, ಇಲ್ಲಿ 1970ವರೆಗೂ ಕೂರಿಸಿದ್ದೀರಾ. ಅವರವರ ಭಾವನೆಗಳನ್ನು ಹೇಗೆ ನೀವು ಚಿತ್ರೀಕರಿಸಿದ್ದೀರಿ ಅನ್ನೋದು ಒಂದು ಕುತೂಹಲ ಇದೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನನ್ನ ಪ್ರಶ್ನೆ ಅರ್ಥ ಆಯ್ತು? ಅರ್ಥ ಆಯ್ತು ಸರ್. ಅಲ್ಲಿ ಕೂಡಿಸಿರೋದ್ರಿಂದ ಇಲ್ಲಿವರೆಗೂ ಬಂದಿರೋರು ಪಾತ್ರಧಾರಿಗಳಾಗಿ ಅವ್ರ ಭಾವನೆಗಳನ್ನ ಹೇಗೆ ಚಿತ್ರೀಕರಿಸಿದಾರೆ ಅಂತನ, ನೈಜವಾಗಿ ಅವ್ರ ವ್ಯಕ್ತಿತ್ವದ ಜೊತೆಗೆ ಹೆಂಗೆ ಚಿತ್ರೀಕರಿಸಿದ್ರಿ ಅಂತ. ಅಲ್ಲ ನನಗೆ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಏನಲ್ಲ, ಯಾಕೆಂದ್ರೆ ಇವತ್ತು ಅವ್ರು ಹೇಳ್ತಾರೆ ಜೆನ್ಸಿ ಅಂತ, ಆಯ್ತಾ? ನಾವು ಹೇಳ್ತೀವಿ 1970 ಅಂತ. 1970 ಕಾಲದವ್ರು ಇವರು ಅಂತೇಳಿ, ಇವ್ರು ಜೆನ್ಸಿ ಅಂತಾರೆ. ಎಲ್ಲರ ಭಾವನೆಗಳು ಬೇರೆ, ಮನುಷ್ಯ ಒಬ್ಬನೇ. ಹೌದು. ಆ ಎಲ್ಲಾ ಭಾವನೆಗಳ ಮೇಲೆ ಕೆಲಸ ಮಾಡಿದ್ದೀರಾ ಅಥವಾ ಯಾವ್ದಾರು ಒಂದು ಥೀಮ್ನ ಇಟ್ಕೊಂಡು ಕೆಲಸ ಮಾಡಿ? ಇಲ್ಲ, ಎಲ್ಲ ಭಾವನೆಗಳು ಮೊದಲೇ ನಾನು ಹೇಳಿದಾಗೆ ಎಲ್ಲ ಜನ್ರೇಷನ್ಸ್ಗೂ ಮುಟ್ಟುವಂಥ ಒಂದು ಕತೆ ಆಗಬೇಕು ಅನ್ನೋದು ವಾಹಿನಿಯವ್ರದ್ದು ಐಡಿಯಾನೂ ಆಗಿತ್ತು. ನಮ್ಮ ರೈತರು ಕೂಡ ಅದಕ್ಕೆ ಸಹಕಾರ ಕೊಟ್ಟರು. ಸೊ ಅದರ ಪ್ರಕಾರ ಅಂದರೆ ಲೈಕ್ ಯಾವುದೇ ಒಂದು ಚಿತ್ರೀಕರಣ ಮಾಡಬೇಕಂದ್ರೆ ಮೊದಲನೇದಾಗಿ ಸ್ಕ್ರಿಪ್ಟು, ಆ ಸ್ಕ್ರಿಪ್ಟ್ ಬೇಸೇ ಅದು ಎಲ್ಲ ಜನ್ರೇಷನ್ಸ್ಗೂ ಟಚ್ ಆಗಬೇಕು ಅಂತ. ಅವಿಭಕ್ತ ಕುಟುಂಬದಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಜನ್ರೇಷನ್ಸ್ ಟಚ್ ಆಗಬೇಕು ಅನ್ನೋದು. ಸೊ ಆದ್ದರಿಂದ ಎಲ್ಲರೂ ಎಲ್ಲ ಥರದ್ದು ಈಗ ಲೈಕ್ ನಾವೀಗ ಫಾರ್ ಎಕ್ಸಾಂಪಲ್ ಜನ್ಸಿಗೆ ಇದ್ದಕ್ಕಿದ್ದಂಗೆ ಅಂದರೆ ಯಾವುದೋ 70 ವರ್ಷದ ಕಾಲದ ಯಾವುದೋ ಒಂದು ಐಡಿಯಾ ಇಷ್ಟ ಆಗಲ್ಲ. ದಟ್ ಡಸಂಟ್ ಮೀನ್ ಅವರು ಇದರಲ್ಲಿ ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ಜೆನ್ಸಿಗೆ ಯಾವುದೋ ಒಂದು ಐಡಿಯಾ 70 years or 40 years ಅವ್ರಿಗೆ ಇಷ್ಟ ಆಗಲ್ಲ ಮಿಲೆನಿಯಲ್ಸ್ಗೆ. ಬಟ್ ಅಟ್ ದಿ ಸೇಮ್ ಟೈಮ್ ಯು ಕೆನಾಟ್ ಸೇ ಮಿಲೆನಿಯಲ್ಸ್ಗೆ ಅದು ಮಿಲೆನಿಯಲ್ಸ್ ಸರಿಯಿಲ್ಲ ಅಂತ. ಸೊ ಅವ್ರಿಗೆ ಮಾಡೋದು ಅವ್ರಿಗಾಗಲ್ಲ, ಇವ್ರು ಮಾಡೋದು ಇವ್ರಿಗಾಗಲ್ಲ ಅಂತ ಇರಬಹುದು. ಬಟ್ ಎಲ್ಲರೂ ಸೇರ್ಕೊಂಡು ಹೋಗುವಂಥ ಒಂದು ಕುಟುಂಬನೇ ಅವಿಭಕ್ತ ಕುಟುಂಬ. ಅದನ್ನೇ ಟಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ ಆ್ಯಕ್ಚುಲಿ ಇವಾಗ ಸೀರಿಯಲ್ಸ್ ಅಂತಂದರೆ ಫ್ಯಾಮಿಲಿ ಸೀರಿಯಲ್ ಅಂದರೆ ಸುಮಾರು ವರ್ಷಗಳಿಂದ ರೊಟೀನ್ ಸ್ಟೋರಿ, ರೊಟೀನ್ ಸ್ಕ್ರೀನ್ ಪ್ಲೇ ಒಂದು ಬರ್ತಾ ಇದೆ. ನಿಮ್ಮ ಸೀರಿಯಲಲ್ಲಿ, ಆನಂದ್ ನಿಲಯ ಸೀರಿಯಲಲ್ಲಿ ಏನಾದ್ರು ಯೂನಿಕ್ನೆಸ್, ಏನಾದ್ರು ಹೊಸ್ತನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸು? ಯಾವ ಥರ ಹೊಸ್ತನ ಅಂದರೆ ನೀವು ಸ್ಟೋರಿ ಬಗ್ಗೆ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಬಗ್ಗೆನಾ ಹೇಗೆ ಅಂತ? ಸರ್ ರೆಗ್ಯುಲರ್ ಆಗಿ ಬಂದಿದೆ ಅಂತಂದ್ರೆ ಆಲ್ರೆಡಿ ಗೊತ್ತಿರುತ್ತೆ ಸೀರಿಯಲ್ಸ್, ಅದೆಲ್ಲ ಬಿಟ್ಟು ಏನಾದ್ರು ಯೂನಿಕ್ನೆಸ್ ಇದೆ ಅಂತ? ಅದೇ ನಾನು ಕೇಳ್ತೀನಿ. ಯೂನಿಕ್ನೆಸ್ ಏನಾಗಿದೆ ಅಂದರೆ ಕಥೆ ಅಂದರೆ ಇವಾಗ ನೀವು ಯಾವುದೇ ಕಥೆ ತೊಗೊಂಡ್ರು ನಾವೇ ಅಂದರೆ ತುಂಬ ಜನ ಅಂದರೆ ನಾವು ನಂಬ್ಕೊಂಬಂದಿರೋ ಒಂದು ರಾಮಾಯಣ, ಒಂದು ಮಹಾಭಾರತ, ಅದರಲ್ಲಿ ಎಲ್ಲ ಕಥೆಗಳು ಬಂದಿದೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಏನಾದ್ರು ಕೆಲವೊಬ್ರು ಹೇಳೋದಂದರೆ ಅಬ್ಬಬ್ಬ ಅಂದರೆ ಇನ್ನು ಶೇಕ್ಸ್ಪಿಯರ್ ಏನಾದ್ರು ಬರ್ದಿರ್ಬೋದು ಅಂತ ಹೇಳ್ತಾರೆ ಕೆಲವೊಬ್ಬರು. ನನಗೆ ಅಷ್ಟೆಲ್ಲ ನಾಲೆಡ್ಜ್ ಇಲ್ಲ. ಬಟ್ ಕಥೆ ಯಾವಾಗಲೂ ಒಂದೇ ಥರ ಇರುತ್ತೆ. ಯೂನಿಕ್ನೆಸ್ ಅಂದರೆ ಇವಾಗ ನಾವು ಮಾಡ್ತಾ ಇರೋದು ಆ ಕಥೆಯಲ್ಲಿ ಬರುವಂಥ ಪಾತ್ರಧಾರಿಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಹೇಗೆ ಈಗ ಸದ್ದುಗದ್ದಲಗಳ ನಡುವೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಈಗ ನೈಜವಾಗಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಸೊ ನಮ್ಮ ಪ್ರಯತ್ನ ಏನಂದರೆ ನೈಜತೆಗೆ ತುಂಬ ಹತ್ತಿರವಾಗಿ ಏನಾದರೂ ಕೊಡಬೇಕು ಅನ್ನೋದನ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ. ಕೊಡ್ತಿದ್ದೀವಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ನೈಜತೆಗೋಸ್ಕರ ಹೋರಾಡ್ತಾ ಇದ್ದೀವಿ. ಅಂದರೆ ಬೇರೆ ಸೀರಿಯಲ್ಗೂ ನಮ್ಮ ಸೀರಿಯಲ್ಗೂ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಕಥಾ ಹಂದರಗಳು ತುಂಬ
ತುಂಬ ಡಿಫ್ರೆಂಟಾಗಿ ಕಾಣೋದೆ ಆಯಾ ಸಿಚುವೇಶನ್ಸ್ ಬಂದಾಗ. ಸೊ ನೀವು ನೋಡ್ತಾ ನೋಡ್ತಾ ನಿಮಗೆ ಅರ್ಥ ಆಗುತ್ತೆ. ಸೊ ಅದನ್ನು ಮುಟ್ಟೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ನೈಜತೆ ಮುಟ್ಟೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಚಿತ್ರಮ್ಮ ಅಮ್ಮ ಎಲ್ಲ ಮಾಡ್ತಾ ಇದ್ದೀರಾ. ಇವಾಗ ಕಾಂಪಿಟೇಷನ್ ತುಂಬ ಇದೆ, ವೆಬ್ ಸೀರೀಸ್ಗಳು ವೆರೈಟಿ ವೆಬ್ ಸೀರೀಸ್ ಬರ್ತಾಯಿದೆ. ಜೆನ್ಜಿ ಕಿಡ್ಸ್ಗಳಿಗೆ ನಾವು ಯಾವ ರೀತಿ ಕೊಡಬೇಕು ಅನ್ನೋದೇ ಒಂದು ಸವಾಲು. ಒಬ್ಬರು ಆರ್ಟಿಸ್ಟ್ ಆಗಿ ಇಲ್ಲಿರೋ ಆರ್ಟಿಸ್ಟ್ಗಳೆಲ್ಲರ ಪರವಾಗಿ ಮಾತಾಡಬೇಕು ಅಂದರೆ ಎಷ್ಟು ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ಸಿನಿಮಾ ಅಂದ ತಕ್ಷಣ ಆರ್ಟಿಸ್ಟಿಗೆ ತುಂಬ ಜವಾಬ್ದಾರಿ ಇರುತ್ತೆ. ಪ್ರಮೋಷನ್ ಆಗಿರ್ಬೋದು, ಅದನ್ನು ಪುಷ್ ಮಾಡೋ ರೀತಿ ಆಗಿರ್ಬೋದು, ಅಭಿಮಾನಿಗಳಿಗೆ ಹೇಳೋ ರೀತಿ ಆಗಿರ್ಬೋದು. ಬಟ್ ನೀವೊಬ್ಬರು ಆರ್ಟಿಸ್ಟ್ ಆಗಿ ಇವರೆಲ್ಲರ ಜವಾಬ್ದಾರಿ ಹೇಗಿರುತ್ತೆ, ಮತ್ತು ಪಾತ್ರದ ಆಯ್ಕೆ ಮಾಡ್ಕೋವಾಗ ನೀವೇ ಹೇಳ್ತಾ ಇದ್ರಿ ಅಜ್ಜಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ತಮಾಷೆ ಮಾಡೋದು, ಇಲ್ಲ ಕೀಟ್ಲೆ ಮಾಡೋದು, ತಂದಿಕ್ಕೋದು, ಇದು ಅಜ್ಜಿ. ಬಟ್ ನೀವು ಹೇಳ್ತೀರಾ ಮಾತಾಡಲ್ಲ, ಬಟ್ ಜವಾಬ್ದಾರಿ ಸ್ವಾಭಿಮಾನ ಇದೆ ಅನ್ನೋದು. ಈ ರೀತಿ ಸೆಲೆಕ್ಟ್ ಮಾಡೋದು ಇಷ್ಟು ಜವಾಬ್ದಾರಿ ಇರೋದಾಗಿದೆ. ಪ್ರತಿ ಕಲಾವಿದರಿಗೂ ಐ ಥಿಂಕ್ ನೀವು ಕೇಳೋದು ಯಾವುದೇ ಒಂದು ಪಾತ್ರ ಅಂತ ಬಂದಾಗ ಪಾತ್ರ ಏನು ಅಂತ ಕೇಳ್ತೀವಿ, ಕಥೆ ಏನು ಅಂತ ಕೇಳ್ತೀವಿ. ಇದು ಬರೀ ಸೀರಿಯಲ್ ಅಂತ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಈಗ ಕಾಂಪಿಟೇಷನ್ ಬಂದಿದೆ. ವೆಬ್ ಸೀರೀಸ್ ಕೇಳಬೇಕಾದ್ರೂ ಅದನ್ನು ಕೇಳ್ತೀವಿ, ಸಿನಿಮಾ ಬಂದರೂ ಕೇಳ್ತೀವಿ. ಯಾಕೆ ಅಂದರೆ ಈಗ ನನ್ನ ಕ್ಯಾಟಗರಿ, ಈಗ ನನ್ನ ಏಜ್ ಗ್ರೂಪ್ಗೆ ಎಷ್ಟೋ ಜನ ಕಲಾವಿದರಿದ್ದಾರೆ. ಎಲ್ಲರನ್ನು ಬಿಟ್ಟು ನನ್ನನ್ನು ಕೇಳ್ತಿದ್ದಾರೆ ಅಂದರೆ ನಾವು ಕಲಾವಿದರಾಗಿ ಓಕೆ ನನಗೆ ಇದರಲ್ಲಿ ಕೇಳ್ತಿದ್ದಾರೆ ಅಂದರೆ ನನಗಿದೊಂದು ಅವಕಾಶ ಅಂತ ನಾವು ಮೊದಲು ನೋಡ್ಕೋಬೇಕು. ಯಾಕಂದರೆ ಇಷ್ಟು ಜನ ಆರ್ಟಿಸ್ಟನ್ನು ಬಿಟ್ಟು ನನಗಿದು ಕೇಳ್ತಿದ್ದಾರೆ ಅಂದರೆ ನಾನು ಇದನ್ನು ಮಾಡಬೇಕಾ, ಅಥವಾ ಹಿಂದೆ ನಾನು ಇಂಥದ್ದೇನಾದರೂ ಮಾಡಿದ್ದೀನಾ, ನನಗೆ ಗೊತ್ತಿಲ್ಲ. ನಾನು ಎಲ್ಲರ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀನಿ. ಈಗ ಕಲಾವಿದರಿಗೆ ಇವತ್ತೊಂದು ಪಾತ್ರಕ್ಕೆ ಕೇಳ್ತಾರೆ, ನಾಳೆ ಒಂದು ಬೇರೆ ಪಾತ್ರಕ್ಕೆ ಕೇಳ್ತಾರೆ. ಒಂದು ನಾವು ಯಾವಾಗಲೂ ನೋಡ್ಕೊಳ್ಳೋದು ಮೊದಲಿಂದ ಮಾಡ್ಕೊಂಡು ಬಂದಿರೋ ಪಾತ್ರನನ್ನ ಅದನ್ನು ಬಿಟ್ಟು ಹಟ್ಕೆ ಏನಾದರೂ ಈ ಪಾತ್ರದಲ್ಲಿ ಇದೆಯಾ. ಒಂದು ಕಲಾವಿದರಿಗೆ ಹೆಂಗಿರುತ್ತೆ ಅಂದರೆ ಒಂದೇ ಥರ ಮಾಡ್ಕೊಂಡು ಬಂದಿದ್ದು ಸ್ವಲ್ಪ ಇಷ್ಟ, ಓಕೆ ಅದನ್ನು ಬ್ರೇಕ್ ಮಾಡಿ ನಮ್ಮನ್ನೇ ನಾವು ಅರಿತುಕೊಳ್ಳೋಕೆ, ನಮ್ಮನ್ನು ನಾವು ಕಲಾವಿದರಾಗಿ ಬೇರೆ ರೂಪದಲ್ಲಿ ನೋಡಬೇಕು ಅನ್ನೋದು ಆಸೆ ಎಲ್ರಿಗೂ ಇರುತ್ತೆ. ಜೊತೆಗೆ ಅದರ ಜೊತೆ ಇರುವಂಥ ಚಾಲೆಂಜಸ್ ನಮಗೇನು, ಒಳ್ಳೆ ವಾಹಿನಿನ, ಒಳ್ಳೆ ಪ್ರೊಡಕ್ಷನ್ ಹೌಸಾ, ಬೇರೆ ಕಲಾವಿದರು ಯಾರ್ಯಾರಿದ್ದಾರೆ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ಕೃಷ್ಣ ಅವ್ರು ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ಕಥೆಯ ಬಗ್ಗೆ ಎಷ್ಟು ಕೇಳಿದ್ದೀನೋ, ನನ್ನ ಪಾತ್ರದ ಬಗ್ಗೆ ಎಷ್ಟು ಕೇಳಿದ್ದೀನೋ, ನನಗೆ ಪ್ರೊಡಕ್ಷನ್ ಹೌಸ್ ಇವ್ರದ್ದೇ ಅಂತ ಗೊತ್ತಾದಾಗ ನನಗದೆಲ್ಲ ಒಂದು ಟಿಕ್ ಮಾರ್ಕ್, ಒಂದು ಪ್ಲಸ್ ಆಗುತ್ತೆ. ಕಾಂಪಿಟೇಷನ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅದರ ಜೊತೆಗೆ ಇದೆಲ್ಲ ತುಂಬ ಪ್ರತಿಯೊಬ್ಬ ಇವತ್ತು ಹೊಸ ಕಲಾವಿದ ಫಸ್ಟ್ ಟೈಮ್ ಸೀರಿಯಲ್ ಸೆಟ್ಟಿಗೆ ಏರ್ತಿದ್ದಾನೆ ಅಂದ್ರೂ ಪ್ರೊಡಕ್ಷನ್ ಹೌಸ್ ಓಕೆ ಇಂಥ ಪ್ರೊಡಕ್ಷನ್ ಹೌಸ್ ಒಂದು ಸ್ವಲ್ಪ ದುಡ್ಡು ಕಡಿಮೆ ಕೊಟ್ಟರು ಪರವಾಗಿಲ್ಲಪ್ಪ, ಆ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡಬೇಕು. ಯಾಕಂದರೆ ಅವರು ಇಲ್ಲಿವರೆಗೂ ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಕಲಾವಿದರಿಗೂ ಒಂದೇ, ಅವರು ಗೆಲುವನ್ನು ತಂದುಕೊಡೋಂಥ ಒಂದು ತಂಡ ಇದ್ದರೆ ನಾನು ಗೆಲ್ತೀನಿ ಅಂತ ಎಲ್ಲರೂ ಆ ಪಾತ್ರಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಓವರ್ ಆಲ್ ಆಗಿ. ಆಸ್ ಎ ವೀವರ್ ಆಗಿ ನಿಮಗೆ ಅನಿಸಿದೆಯಾ ಮೇಡಮ್, ಈ ಪಾತ್ರ ನನ್ನ ಮನೆಗೆ ಬಂದು ಮುಟ್ಟುತ್ತೆ, ನನ್ನ ಮನೆಯವರು ಕೂಡ ನನ್ನ ಪಾತ್ರವನ್ನು ನೋಡ್ತಾರೆ ಅಂತ ಅನ್ಸುತ್ತೆ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಇದನ್ನು ಹೇಳಬೇಕೋ ಇಲ್ಲೋ ಗೊತ್ತಿಲ್ಲ, ಇನ್ನೂ ಇದು ಕತೆ ಮುಂದೆ ಹೋದಾಗ ಹೇಳಬೇಕು ಅಂತ ಇತ್ತು. ಈ ಪಾತ್ರದಲ್ಲಿ ನಾನು ಧರ್ಮಂಗೆ ಮತ್ತು ನನ್ನ ಮಗಳು ಶಾರ್ವರಿಗೆ ಮಲತಾಯಿ ಉಳಿದವರು ಅರ್ಜುನ, ಭುವನ, ನಕುಲ ನನ್ನ ಸ್ವಂತ ಮಕ್ಕಳು. ನಾನು ಹುಟ್ಟಿ ಬಂದದ್ದು ಕೂಡ ಅಂಥದ್ದೇ ಒಂದು ಪರಿಸರದಲ್ಲಿ. ಇಂಥ ತಾಯಿನ ನಾನು ನೋಡಿದ್ದೀನಿ, ಅದೇ ವಾತಾವರಣದಲ್ಲಿ ನಾನು ಬೆಳೆದಿದ್ದೀನಿ. ಮುಂದೆ ಹೇಳ್ತೀನಿ ಇದ್ರ ಬಗ್ಗೆ, ತುಂಬ ಹೇಳೋದು. ಈ ಪಾತ್ರ ಆರಿಸ್ಕೊಳ್ಳೋಕೆ ಅದೇ ಕಾರಣ. ಪಾಯಿಂಟ್ ಅವಾಗಲೇ ಹೇಳೋದು ಬರ್ತಿದ್ವಿ, ಮಲ್ತಾಯಿ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಬೋದು. ಅಂದರೆ ಇವತ್ತಿನ ದಿನ ನಾವು ಅಂದರೆ ನೆನ್ನೆ ಮೊನ್ನೆ ಎಲ್ಲ ನ್ಯೂಸಲ್ಲಿ ನೋಡ್ತಿರ್ಬೋದು, ಸ್ವಂತ ಮಗು ಅಂದರೆ 3 ವರ್ಷ 4 ವರ್ಷದ ಮಗುನ ತಾಯಿ ಕುತ್ತಿಗೆ ಸಾಯಿಸ್ತಾಳೆ ಅಂತ ಅಂದರೆ ಯಾವ ಕೈಂಡ್ ಆಫ್ ಸೊಸೈಟಿಗೆ ನಾವು ಅಂದರೆ ಹೋಗ್ತಾ ಇದ್ದೀವಿ, ಎಂಥ ಎನ್ವಿರಾನ್ಮೆಂಟಲ್ಲಿ ಇದ್ದೀವಿ, ಹೆಂಗಾಗ್ತಿದೆ ಅಂತ ಹೇಳ್ಬಿಟ್ಟು ಅಂದರೆ ಅಸಹ್ಯವಾದ ವರ್ಲ್ಡ್ ಅಂತ ಅನಿಸುತ್ತೆ. ಅಂಥದ್ರಲ್ಲಿ ಈ ಥರದ್ದೆಲ್ಲ ಮೈನ್ಯೂಟ್ ಡೀಟೇಲಿಂಗ್ ಮಾಡಿ, ಒರಿಜಿನಲ್ ಕಥೆಲಿ ಮುಂಚೆ ಈ ಥರ ಇರಲಿಲ್ಲ, ಅಂದರೆ ಮಲ್ತಾಯಿ ಮಕ್ಕಳು ಇದೆಲ್ಲ ಇರಲಿಲ್ಲ. ಇದನ್ನೆಲ್ಲ ಟೀಮ್ ಕೂತು ಡಿಸ್ಕಸ್ ಮಾಡಿ ಇದನ್ನೆಲ್ಲ ಇಂಡ್ಯೂಸ್ ಮಾಡಿರೋದು ಒಳ್ಳೆತನನ ತೋರಿಸೋದಕ್ಕೆ ಅಂತ ಹೇಳೋದು ಇಷ್ಟಪಡ್ತೀನಿ. ಇಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲೇ ಬಿಫೋರ್ ಕೋವಿಡ್ ವರಲಕ್ಷ್ಮಿ ಸ್ಟೋರ್ಸ್ ಅಂತ ಹೇಳ್ಬಿಟ್ಟು ಒಂದು ಸೀರಿಯಲ್ ಬಂದಿತ್ತು. ಅದರಲ್ಲೂ ಕೂಡ 3 ಜನ ತಮ್ಮಂದಿರಿರ್ತಾರೆ, ಅತ್ತಿಗೆ ಮೈದರ ಬಾಂಡಿಂಗ್, ಹಾಗೇನೆ ಅಣ್ಣ ತಮ್ಮಂದಿರ ಬಾಂಡಿಂಗ್ ಇರುತ್ತೆ. ಸೊ ಅದು ಆ ಟೈಮಲ್ಲೇ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡಿತ್ತು. ಆ ಟ್ರೆಂಡ್ಗೂ ಈ ಸೀರಿಯಲ್ಗೂ ಏನು ಡಿಫ್ರೆನ್ಸಸ್ ಇದೆ, ಅಂಡ್ ಹಾಗೇನೆ ಆಗ ನೋಡಿದಂತಹ ವೀಕ್ಷಕರನ್ನ ನೀವು ಅಟ್ರಾಕ್ಟ್ ಮಾಡಬೇಕು ಅಂತಂದಾಗ
ಈಗಿನ ಜನರೇಷನ್ ತಕ್ಕಂಗೆ, ಯಾಕಂತಂದ್ರೆ ಆಗಿನ್ನೂ ಜೆನ್ಸಿ ಇರಲಿಲ್ಲ, 90 ಕಿಡ್ಸ್ ಮಾತ್ರ ಇದು, ಈಗ ಜೆನ್ಸಿ ಅಂತಲೂ ಕೂಡ ಇದ್ದಾರೆ. ಸೊ ಏನ್ ಹೇಳ್ತೀರಾ, ಆ ಒಂದು ಸೀರಿಯಲ್ ಈಗಾಗಲೇ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದೆ, ಅದನ್ನ ಬೀಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಸೀರಿಯಲ್ ಯಾವ ರೀತಿಯಾದಂತಹ ಕಂಟೆಂಟ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ? ಮೊದಲನೇ ಯಾವುದೋ ಸೀರಿಯಲ್ನ ಬೀಟ್ ಮಾಡಬೇಕು ಅನ್ನೋದನ್ನ ಏನಿಲ್ಲ, ನೀವು ಹೇಳಿದ್ರೆ ಚೆನ್ನಾಗಿದೆ. ಆದರೆ ಈಗ ಆಗಿನ ಕಾಲಘಟ್ಟದಲ್ಲಿ ಅದೊಂದು ಕಥಾಹಂದರ ಬಂದಿತ್ತು, ವರಲಕ್ಷ್ಮಿ ಸ್ಟೋರ್ಸ್ ಅನ್ನೋದು ಆಗಿನ ಕಾಲದ ಕಥಾಹಂದರ ಅದು ಬಂದಿತ್ತು. ಅದರಲ್ಲೂ ಪಾತ್ರ ಪೋಷಣೆ ಆ್ಯಂಡ್ ಅದರಲ್ಲಿ ಕೆಲವೊಂದಷ್ಟು ಸನ್ನಿವೇಶಗಳು ಅದು ಇಲ್ಲಿಗೆ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಅದೇ ಹೇಳಿದೆ, ನಾನು ಪ್ರತಿ ಸಲ ಅದೇ ಹೇಳ್ತಾ ಇದ್ದೀನಿ, ಕಥಾಹಂದರ ಒಂದೇ ಥರ ಇರುತ್ತೆ. ಎಷ್ಟೊಂದು ಸರಿ ನೋಡಿದಾಗ ಇವಾಗ ನಮ್ಮ ಸೀರಿಯಲ್ ನೋಡಿದಾಗ ಇನ್ನೊಂದು ಸೀರಿಯಲ್ ನೋಡ್ಬಿಟ್ಟು ಇದು ಅದು ಒಂದೇ ಥರ ಇದೆಯಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅಷ್ಟೊಂದು ಸೀರಿಯಲ್ಸ್ ಬರ್ತಾ ಇದೆ ನಮ್ಮಲ್ಲಿ. ಸೊ ಅದಕ್ಕೂ ಇದಕ್ಕೂ ನೀವು ಡಿಫ್ರೆನ್ಸ್ ಏನಾಗುತ್ತೆ ಅಂತ ಯೋಚನೆ ಮಾಡಿದಾಗ ಎಷ್ಟೊಂದು ಪಾತ್ರಗಳು ಅಲ್ಲಿಲ್ಲ, ಇಲ್ಲಿದೆ. ಎಷ್ಟೊಂದು ಪಾತ್ರಗಳು ಅಂದರೆ ಈಗ ನೀವೇ ಹೇಳಿದ್ರಿ ಜೆನ್ಸಿ ಅವತ್ತಿರಲಿಲ್ಲ, ಅವತ್ತಿನ ಕಾಲಘಟ್ಟದಲ್ಲಿ ಜೆನ್ಸಿ ಅನ್ನೋ ಒಂದು ವರ್ಡೇ ಇರಲಿಲ್ಲ. ಇವತ್ತು ಆ ಜೆನ್ಸಿ ಅನ್ನೋದಿದೆ, ಅದನ್ನ ಇದಕ್ಕೆ ಅಡಾಪ್ಟ್ ಮಾಡಿದ್ದೀವಿ. ಒಂದು ಎರಡನೇದು ಆಗಿನ ಕಾಲದಲ್ಲಿ ಬರೀ 3 ಜನ ಅಣ್ತಂದಿರು ಅಂತೇನೋ ಈ ಥರ ಏನೋ ಹೇಳಿದ್ರಿ. ಬಟ್ ಇವಾಗ ಏನಾಗಿದೆ ಅಂದರೆ ಅದರಲ್ಲೂ ಕೂಡ ಒಂದು ತಂಗಿ ಕ್ಯಾರೆಕ್ಟ್ರು ನಮ್ಮಲ್ಲಿ ಎಕ್ಸ್ಟ್ರಾ ಅಂದರೆ ಆ್ಯಡಪ್ ಮಾಡಿರೋಂಥ ಒಂದು ಕ್ಯಾರೆಕ್ಟರ್ ಅದು, ಅವಳು ಮತ್ತು ಅವಳ ಗಂಡ. ಸೊ ಅದೊಂದಾಗುತ್ತೆ. ಮೂರನೇದು ಅವತ್ತಿನ ಕಾಲಘಟ್ಟಕ್ಕೆ ಅದು ಅವಿಭಕ್ತ ಕುಟುಂಬದ ಒಂದು ಏಮ್ ಇಟ್ಕೊಂಡು ಮಾಡಿದ್ರು ಇನ್ನು ನಂಗೆ ಅದು ಅಷ್ಟು ಐಡಿಯಾ ಇಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಇವತ್ತಿನ ನಾವು ಪ್ರೆಸೆಂಟ್ ಮಾಡ್ತಿರೋ ರೀತಿ, ಫಸ್ಟ್ ಆಫ್ ಆಲ್ ಈಗ ಇವರು ಹೇಳ್ದಂಗೆ ಒಳ್ಳೆತನನ ಮಾತ್ರ ಪ್ರೊಜೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರೋಂಥ ಒಂದು ಧಾರಾವಾಹಿ. ಸೊ ಅದೆಲ್ಲ ನೋಡಿದಾಗ ಸ್ವಲ್ಪ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ಎರಡನೇದು ಐ ಥಿಂಕ್ ಅದು ಅಂದರೆ ಲೈಕ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ. ಕೋವಿಡ್ ಬಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿಬಿಟ್ಟು ಸೊ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಶೋ. ಕೋವಿಡ್ ಎಲ್ಲ ಬಂದಾದಮೇಲೆ ಆ ಶೋ ಆ್ಯಕ್ಚುಲಿ ಬಹಳ ಬೇಗ ನಿಂತೋಯ್ತು. ಆಗಿನ ಪರಿಸ್ಥಿತಿ ನನಗಿತ್ತು. ಮೇ ಬಿ ನಾವು ಅಲ್ಲೇನೇನು ಬಿಟ್ಟಿದ್ದೀವೋ ಅದನ್ನೆಲ್ಲ ತೊಗೊಂಡು ಇದನ್ನು ಮುಗಿಸಿ ಚೆನ್ನಾಗಿ ಒಂದು ಎಂಡ್ ಮಾಡಿಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಂಡ್ ಬಗ್ಗೆ ಈಗಲೇ ಮಾತಾಡೋದು ಬೇಡ, ನಾನು ಹೇಳ್ತಾ ಇರೋದು ಅದು ಅರ್ಧಕ್ಕೆ ನಿಂತಿರೋದನ್ನ ಪೂರ್ಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಸರ್ಟೇನ್ ಯೂನಿಕ್ನೆಸ್ನ ಕೊಟ್ಬಿಟ್ಟು. ಇನ್ನೊಂದು ಕ್ವಶನ್ ಇದೆ ಸರ್, ಈಗ ಒಳ್ಳೆ ಸಿನಿಮಾಗಳು ಬಂದರೂ ಜನ ಥಿಯೇಟ್ರ್ ಬರ್ತಿಲ್ಲ, ಮನೆ ಟಿವಿ ಇದ್ರೂ ಜನ ಟಿವಿ ನೋಡ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಮ್ಮ ಜನ ಎಷ್ಟರ ಮಟ್ಟಿಗೆ ಹುಚ್ಚರಾಗಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ, ಪಕ್ಕದಲ್ಲಿರುವಂಥ ತಂದೆ ತಾಯಿ ಊಟ ಹಾಕೊಟ್ರು ಊಟ ತಿಂತಿಲ್ಲ, ಮೊಬೈಲ್ಗೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಅದೆಲ್ಲನ್ನ ಬಿಟ್ಬಿಟ್ಟು ನಿಮ್ಮ ಸೀರಿಯಲ್ನ ಯಾಕೆ ನೋಡಬೇಕು? ಆ ಥರ ಇರುವಂಥ ವೀಕ್ಷಕರನ್ನ ನಿಮ್ಮ ಸೀರಿಯಲ್ ನೋಡೋದಕ್ಕೆ ಯಾವ ರೀತಿ ಅಟ್ರಾಕ್ಟ್ ಮಾಡ್ತೀರಾ ಅಂತ? ಅದು ಎರಡು ರೀತಿ ಉತ್ತರ ಇದೆ ಸರ್. ಒಂದು ನಾನು ಅದೇ ಹೇಳಿದೆ, ಈಗ ನೀವೇ ಹೇಳ್ದಂಗೆ ಈಗ ಟಿ ವಿ ನೋಡ್ತಾ ಇಲ್ಲ, ಮೊಬೈಲ್ ನೋಡ್ತಾ ಇದ್ದಾರೆ ಅನ್ನೋದು. ಈಗ ಜಿಯೋ ಹಾಟ್ಸ್ಟಾರ್ ಅನ್ನೋದು ಕೂಡ ಅದೇ ಪ್ರಯತ್ನದಲ್ಲಿರುವಂಥ ಒಂದು ಸಂಸ್ಥೆ. ಏನು ಅಂದರೆ ಟಿ ವಿಯಲ್ಲಿ ನೋಡ್ತಿದ್ದು, ಈಗ ನೀವು ರೇಟಿಂಗ್ ಬಗ್ಗೆ ಮಾತಾಡ್ತಿದ್ರಿ, ಅದು ಸುಮ್ಮನೆ ನಾಲೆಡ್ಜ್ ಸೆಕ್ ಹೇಳ್ತಾ ಇದ್ದೀನಿ. ಇವತ್ತು ರೇಟಿಂಗ್ ಬರುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ವ್ಯೂಸ್ ಮೇಲೆ ಎಷ್ಟೊಂದಷ್ಟು ವ್ಯವಹಾರಗಳು ನಡೆಯುತ್ತೆ, ವ್ಯಾಪಾರ ನಡೆಯುತ್ತೆ. ಸೊ ಜಿಯೋ ಹಾಟ್ಸ್ಟಾರ್ ಸಂಸ್ಥೆ ಕೂಡ ಏನು ಮಾಡ್ತಿದ್ವಿ ಅಂದರೆ, ನಾವು ಟಿ ವಿಯಲ್ಲಿ ಬರುವಂಥ ರೇಟಿಂಗಿಗಿಂತ ನಮಗೆ ಜಿಯೋ ಹಾಟ್ಸ್ಟಾರಿನ ವ್ಯೂಸಲ್ಲಿ ಎಷ್ಟು ಬರ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಟಿ ವಿ ಅನ್ನೋದು ಹೇಗೆ ಅಂದರೆ ಮಾಧ್ಯಮ, ಟಿ ವಿ ಆನ್ ಮಾಡಿಟ್ಬಿಟ್ಟು ನಮ್ಮ ತಾಯಿನೋ ನಮ್ಮ ತಂಗಿನೋ ಅಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಆ ರೇಟಿಂಗ್ನ ನಾವು ಕನ್ಸಿಡರ್ ಹೇಗೆ ಮಾಡೋದು ಅನ್ನೋ ಒಂದು ಪ್ರಾಕ್ಟಿಕಲ್ ಥಿಂಕಿಂಗ್ ಬಂದಾಗ ಅದನ್ನು ಸೈಡ್ಗೆ ಇಟ್ಟರೆ ನೀವು ಒಂದು ಹಾಟ್ಸ್ಟಾರಲ್ಲಿ ಬರುವಂಥ ರೇಟಿಂಗ್ ಅಂದರೆ ಈಗ ಮೊಬೈಲಲ್ಲಿ ಬರುವಂಥ ರೇಟಿಂಗ್ನ ನೀವು 100% ರೇಟಿಂಗ್ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ಅದರ ವ್ಯೂಸ್ ನಿಮ್ಗೆ ಆರ್ಗ್ಯಾನಿಕಾಗಿ ಒಂದು ವ್ಯೂ ಇರುತ್ತೆ. ಅಂದರೆ ಒಂದು ಮೊಬೈಲ್ ಆನ್ ಮಾಡಿದಾನಂದರೆ ಅವನು ಶೋ ನೋಡ್ತಾ ಇದ್ದಾನೆ ಅಂತಲೇ ಅರ್ಥ. ಆ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಮೊದಲನೇ ವಾರದಲ್ಲಿ ನಮಗೆ 4.8 ಮಿಲಿಯನ್ ವ್ಯೂಸ್ ಬಂದಿದೆ ಜಿಯೋ ಹಾಟ್ಸ್ಟಾರಲ್ಲಿ ಮೊದಲನೇ ವಾರದ ಆ್ಯಾವ್ರೇಜು. ಸೊ 4.8 ಮಿಲಿಯನ್ ವ್ಯೂಸ್ ಅಂದರೆ ಅದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅದನ್ನು ನಾವು ಆ ಪ್ರಯತ್ನವನ್ನೇ ಪಡ್ತಾ ಇದ್ದೀವಿ. ಇವತ್ತು ಟಿ ವಿಯಲ್ಲಿ ಬರುವಂಥ ಧಾರಾವಾಹಿ ಮೊಬೈಲಲ್ಲೂ ಮತ್ತು ಈಗೇನು ಮೊಬೈಲ್ಗೆ ಶಿಫ್ಟ್ ಆಗಿದ್ದಾರೆ ಆಡಿಯನ್ಸು. ಸೊ ಆಡಿಯನ್ಸ್ ನೋಡಲಿ ಅನ್ನೋ ಪ್ರಯತ್ನಕ್ಕೋಸ್ಕರನೇ ನೀವು ಹೇಳಿದಾಗೆ ಬೇರೆ ಥರನೇ ಒಂದು ಕತೆ ಮಾಡ್ತಾ ಇದ್ದೀವಿ. ಅದಕ್ಕೆ ಆನಂದನೇ ಅಂತ ಲೈವ್ಲಿ ಆಗಿರೋಂಥ ಒಂದು ಟೈಟ್ಲ್ ಇಟ್ಟಿದ್ದೀವಿ. ಸೊ ಆ ಲೈವ್ಲಿನೆಸ್ನೇ ಪ್ರೊಜೆಕ್ಟ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸರ್, ಈಗಿನ ಅಂದರೆ ಜನ್ರೇಷನ್ ಏನಂದರೆ ಸೀರಿಯಲ್ಗಿನ್ನ ಸೀರೀಸ್ ನೋಡೋಕ್ಕೆ, ವೆಬ್ ಸೀರೀಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಒಂದು ಅಂದರೆ ನಮಗೆ ಆಗಿನ ಕಾಲದಲ್ಲಿ ಗಾಡ್ಜಿಲ್ಲ ಇರೋದು ಈ ಥರ ಪಳವಳಿಕೆ ಇತ್ತು ಅಂತ ನಿಮ್ಮ ಈ ತುಂಬ ಕುಟುಂಬ ಏನು ಜನರಿಗೆ ತೋರಿಸ್ತಾ ಇದೆ. ಈ ಥರ ಒಂದು ತುಂಬ ಕುಟುಂಬ ಇತ್ತು, ಈ ಥರ ಇರುತ್ತೆ ಅಂತ. ಇದು ಜನರ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋ ಎಷ್ಟು ಭರವಸೆ ಇದೆ ಸರ್? ಅದೇ ನಮ್ಮ ನಿರ್ಮಾಪಕರು ಮೊದಲೇ ಹೇಳಿದ್ರು, ಅವರು ಒಂದು ಕಥೆಯನ್ನು ಆರಿಸ್ಕೊಳ್ಬೇಕಾದ್ರೆ ಒಂದು ಗೊತ್ತಿಲ್ದಿರೋದನ್ನು, ಯಾರಿಗೂ ಗೊತ್ತಿಲ್ದಿರೋ ವಿಷಯವನ್ನು ಆರಿಸ್ಕೊಳ್ಳೋದು, ಇನ್ನೊಂದು
ಯಾವ್ದಾದ್ರು ಹೊಸದಾಗಿ ಉಂಟಾಕೋದು ಅನ್ನೋದು ಮರ್ತೋಗಿರೋದು ಒಡವೆ ಅಂದರೆ ಮೊದಲು ಮರ್ತೋಗಿರೋಂಥ ವಿಷಯನ ಹಾಕೋದು ಅಂತ. ಸೊ ಅದನ್ನೇ ಹೇಳಿದ್ದು. ಅಂದರೆ ಇವಾಗ ಹೇಗೆ ಹೇಳೋದಂದರೆ, ಈಗ ಯಾವುದೋ ಒಂದು ಹೊಸ ಒಂದು ಆವಿಷ್ಕಾರ ಆಗ್ತಾ ಇದ್ದಂಗೆ ಎಲ್ಲರೂ ಹೇಗೆ ಅಟ್ರ್ಯಾಕ್ಟ್ ಆಗ್ತಿಲ್ವೋ ಅದೇ ಥರನೇ ನಾವು ಕೂಡ ಯಾರ್ಯಾರು ಏನೇನು ಮರ್ತೋಗಿದ್ದಾರೋ ಈಗಿನ ಜನ್ರೇಷನ್ನ ಅದನ್ನು ತೋರಿಸಿ ಅವ್ರು ಮತ್ತೆ ನೆನಪು ಮಾಡಿಕೊಟ್ಟು ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನೇ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಅವಿಭಕ್ತ ಕುಟುಂಬದ ಒಂದು ಕಾನ್ಸೆಪ್ಟ್ ತಂದಿರೋದು. ಸರ್, ಒಂದು ತುಂಬು ಕುಟುಂಬ ಅಂದರೆ ಹಳ್ಳಿನಲ್ಲಿ ತುಂಬ ಸಾಮಾನ್ಯವಾಗಿರುತ್ತೆ. ನಮ್ಮ ಅರ್ಬನ್ ಅಲ್ಲಿ ಅಷ್ಟು ರೀಚ್ ಆಗ್ತಿದೆಯಾ ಆನಂದ ನಿಲಯ? ನೋಡ್ಬೇಕು. ಈಗ ಇನ್ನು ಈ ಕಾಲಘಟ್ಟದಲ್ಲಿ ಏನು ಗೊತ್ತಾಗ ಇನ್ನೂ ಬರೀ 10 ಎಪಿಸೋಡ್ ಅಷ್ಟೇ ಆಗಿರೋದಲ್ವಾ. ಸೊ ನಾವು ಕತೆ ಮಾಡಿರೋದೇ ಅರ್ಬನ್, ಹಳ್ಳಿ ಕತೆ ಅಲ್ಲ. ಅರ್ಬನ್ನಲ್ಲೇ ಅರ್ಬನ್ನಲ್ಲೇ ಅವಿಭಕ್ತ ಕುಟುಂಬ ಇಟ್ಕೊಂಡು ಮಾಡಿರೋಂಥದ್ದು. ಸೊ ಇದು ಹಳ್ಳಿಗೂ ಹೊಂದಾಣಿಕೆ ಆಗುತ್ತೆ, ನಮಗೂ ಹೊಂದಾಣಿಕೆ ಆಗುತ್ತೆ. ಬಟ್ ಅರ್ಬನಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಇನ್ನೂ ಈಗ ಭಾಳ ಬೇಗ ಹೇಳ್ದಂಗೆ ಆಗ್ಬಿಡುತ್ತೆ. ಇನ್ನೂ ಅದು ಬರಬೇಕು ರಿಸಲ್ಟ್ಸ್. ದಿವ್ಯಾ ಮೇಡಮ್, ನಿಮಗೆ ಮೇಡಮ್, ಸ್ಟಾರ್ ಸುವರ್ಣ ವಾಹಿನಿಯವರು FGD ಅಂತ ಮಾಡ್ತಾರೆ, ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಹೇಳ್ಬಿಟ್ಟು. ಬೇರೆ ಅವ್ರು ಏನು ಮಾಡ್ತಾರೆ, ತಂಡಗಳು ಕ್ರಿಯೇಟ್ ಮಾಡಿ ಆ ತಂಡಗಳು ತಾಲೂಕ್ ಲೆವೆಲಿಗೆ ಹೋಗುತ್ತೆ, ಡಿಸ್ಟ್ರಿಕ್ಟ್ ಲೆವೆಲಿಗೆ ಹೋಗುತ್ತೆ, ಹಳ್ಳಿ ಲೆವೆಲಿಗೆ, ವಿಲೇಜ್ ಲೆವೆಲಿಗೆ ಹೋಗಿ ಅಲ್ಲೆಲ್ಲ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಮತ್ತು ಒಂದು ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ನಾವು ಬರೀ TRPನೋ ಮತ್ತು ಜಿಯೋ ಹಾಟ್ಸ್ಟಾರ್ ಇದೆಲ್ಲದರ ಜೊತೆಗೆ ಜನರು ಇದನ್ನು ಹೇಗೆ ರಿಸೀವ್ ಮಾಡ್ಕೊತಿದ್ದಾರೆ ಒಂದು. ಯಾಕಂದರೆ ಹಳ್ಳಿ ಲೆವೆಲಲ್ಲಿ ಬರೋಂಥ ಫೀಡ್ಬ್ಯಾಕ್ ಬೇರೆ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬೇರೆ. ಸೊ ಇದನ್ನೆಲ್ಲದನ್ನು ಅಕ್ಯುಮುಲೇಟ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೂ ನಾವು ಕಥೆಗಳನ್ನ ನಾವು ಮುಂದಿನ ಕಥೆನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇದೊಂದು ಅಂದರೆ ಇದೊಂದು ದೊಡ್ಡ ಮಟ್ಟದ ಕೆಲಸ ವಿಚ್ ಇದೊಂದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಈ ಎಕ್ಸಸೈಸ್ ನಮ್ಮ ಕಡೆ. ಖಂಡಿತ ಸರ್, ಆಲ್ ದ ಬೆಸ್ಟ್. ಒಂದು ಖಡಕ್ ಪೊಲೀಸ್ ಆಫೀಸರ್ ಆಗಿ ನಿಮ್ಮನ್ನು ನೋಡಿದ್ದೆ. ಸೊ ನನ್ನ ಫೇವ್ರೆಟ್ ಸೀರಿಯಲ್ ಪರೀಕ್ಷಿತ್ ಅಣ್ಣನೂ ಇದ್ರು. ಸೊ ಹಾಗಾಗಿ ಈಗ ಆ ಆಕಾಶದೀಪದಿಂದ ಆನಂದ ಹೇಗೆ ಬಂದಿದ್ದೀರಾ ಅನ್ನೋದು ನಿಮಗೇನಾದರೂ ಲೆಕ್ಕ? ಅಷ್ಟು ಮೊದಲಿಗೆ ಥ್ಯಾಂಕ್ ಯು ಹೇಳ್ತೀನಿ ಮ್ಯಾಮ್. ನಿಮಗೆ ನನ್ನ ಆಕಾಶದೀಪ ಸೀರಿಯಲ್ ಇಷ್ಟ ಅಂತ ಹೇಳಿದ್ರಿ. ನನಗೆ ಅದೇ ನಾನು ಫಸ್ಟು ಆಕಾಶ ದೀಪ ಮಾಡಿದೆ, ಮತ್ತು ಇವರು ಇದು ನೆಕ್ಸ್ಟ್ ಪ್ರಾಜೆಕ್ಟ್ ಆನಂದ ನಿಲಯ ಅಂತ ಹೇಳ್ಬೇಕು. ನನಗೂ ಫಸ್ಟ್ ಶಾಕಿಂಗ್ ಆಗಿತ್ತು, ಇದೇನು ಫಸ್ಟ್ ಅಂತಲೇ ಬರ್ತಾ ಇದೆ. ಮೋಸ್ಟ್ಲಿ ತುಂಬ ಕನೆಕ್ಟ್ ಆಗಿದೆ ನನಗದು, ಅನ್ನೋ ಅಕ್ಷರನೇ ಅದಕ್ಕೆ ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಅದರಲ್ಲಿ ನೀವು ಹೇಳಿದಾಗೆ IPS ಆಫೀಸರ್ ನನ್ನ ಅದು ಡ್ರೀಮ್ ಆಗಿತ್ತು. ಆ ಡ್ರೀಮ್ ನನ್ನ ಯಜಮಾನರು ಹೆಂಗೆ ನನ್ನ ಕನಸನ್ನ ಈಡೇರಿಸ್ತಾರೆ ಅನ್ನೋದು. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನನ್ನ ಫ್ಯಾಮಿಲಿನೇ ನನ್ನ ಕನಸು. ನನ್ನ ಫ್ಯಾಮಿಲಿ ಅದರಲ್ಲಿ ಒಗ್ಗಟ್ಟಾಗಿರೋದು, ನನ್ನ ಕುಟುಂಬ ನೋಡ್ಕೋಬೇಕು, ನನ್ನ 3 ಮೈದಂದ್ರು ನನ್ನ ಮಕ್ಕಳ ಥರ ಇರಬೇಕು ನೋಡ್ಕೊಳ್ಳೋದು. ಅದಕ್ಕಾಗಿ ನಾನು ಮತ್ತು ನನ್ನ ಧರ್ಮ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಮಕ್ಕಳು ಈಗ ಸದ್ಯಕ್ಕೆ ಬೇಡ ಮಗು ಅಂತ ಹೇಳ್ಬಿಟ್ಟು, ಯಾಕಂದರೆ 3 ತಮ್ಮಂದ್ರೆ ನಮಗೆ ಮಕ್ಕಳಾಗಿ ಅವರ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ಒಂದು ದೊಡ್ಡ ಕನಸು. ಈ 3 ಮೈದಂದ್ರು ಅವ್ರ ಲೈಫ್ನ ಸೆಟ್ಲ್ ಮಾಡಬೇಕು ಅನ್ನೋದೇ. ಈ ಪಾತ್ರ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಕೃಷ್ಣ ಸರ್ ನನಗೆ ಅಪ್ರೋಚ್ ಮಾಡಿದರು. ನಾನು ತುಂಬ ಆಕಾಶದೀಪ ಮಾಡಿ ತುಂಬ ವರ್ಷ ಆದಮೇಲೆ ಮತ್ತೆ ಸ್ಟಾರ್ ಸುವರ್ಣಗೆ ಅಮ್ಮ ಮಾಡಿ, ಅದು ನೋಡಿ ಇನ್ನೊಂದು ಇದು ಸೀರಿಯಲ್ ಮಾಡಿದ್ದು ಅಮ್ಮ ಅಂತಾನೆ, ಅದು ಇಂದಲೇ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಮತ್ತೆ ನಾನು ಸ್ಟಾರ್ ಸುವರ್ಣ ಮಾಡಬೇಕಾದ್ರೆ ಒಂಥರ ನನಗೊಂಥರ ಹೆಮ್ಮೆ ಅಂತ ಅನ್ಸ್ಕೊಳ್ಳುತ್ತೆ. ಇನ್ನೊಂದು ತವ್ರ ಮನೆ ಆಕಾಶದೀಪ ಮತ್ತೆ ನಾನು ಬಂದಿದ್ದೀನಿ, ಸ್ಟಾರ್ ಸುವರ್ಣಕ್ಕೆ ಮತ್ತೆ ಬಂದಿದ್ದೀನಿ. ಕೃಷ್ಣ ಸರ್ ಫಸ್ಟ್ ಹೇಳಿದ್ರು, ಈ ಥರ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ, ಈ ಪಾತ್ರ ನಿಮಗೆ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಡೌಟ್ ಇತ್ತು ನನಗೆ ನಾನು ಕ್ಯಾರಿ ಮಾಡ್ತೀನ, ತುಂಬ ಜವಾಬ್ದಾರಿ ಇರುವಂಥ ಪಾತ್ರ ನನಗೆ ಆಗುತ್ತಾ ಅಂತ ತುಂಬಾ ಡೌಟ್ ಇತ್ತು. ಆದರೆ ಆ ಡೌಟೆಲ್ಲ ನನಗೆ ಆದರ್ಶ್ ಸರ್ ತುಂಬಾ ಕ್ಲಿಯರ್ ಮಾಡಿದ್ರು. ಯಾಕಂದರೆ ಫಸ್ಟ್ ನಾನು ಬ್ಲ್ಯಾಂಕಾಗಿ ಬರ್ತೀನಿ ಶೂಟಿಂಗ್ ಸ್ಪಾಟಿಗೆ ಬರಬೇಕಾದ್ರೆ, ಸೀನಿಗೆ ಬರಬೇಕಾದ್ರೆ ಸೀನ್ ಪೇಪರ್ ನೋಡ್ಕೊಂಡಿರ್ತೀವಿ. ಆದರೆ ನಮ್ಮ ಆರ್ಟಿಸ್ಟಲ್ಲಿ ಆ ಪಾತ್ರನ ಹೊರಗೆ ಹಾಕೋ ಜವಾಬ್ದಾರಿ ಎಲ್ಲ ನಮ್ಮ ಆದರ್ಶ ಹೆಗಡೆ ಸರ್ಗೆ ಸೇರಬೇಕು. ಇವಾಗ ನೀವು ನಮ್ಮ ಆನ್ ಸ್ಕ್ರೀನ್ ನಮ್ಮ ಪಾತ್ರಗಳು ನಿಮ್ಗೆ ಹೇಗೆ ಕನೆಕ್ಟ್ ಆಗ್ತಿದೆ, ಹೇಗೆ ನಿಮ್ಮ ಮನೇಲಿರೋ ಒಬ್ರೊಬ್ರು ಪಾತ್ರಗಳು ನಮ್ಮ ಒಬ್ಬೊಬ್ರು ಪಾತ್ರ ನಿಮ್ಗೆ ಹೇಗೆ ಹತ್ರ ಆಗುತ್ತೋ, ಅದಕ್ಕೆ ಏನೇ ಇದ್ರೂ ಅದಕ್ಕೆ ಫುಲ್ ಎಫರ್ಟ್ ಹೋಗ್ಬೇಕಾಗಿತ್ತು ನಮ್ಮ ಆದರ್ಶ್ ಸರ್ಗೆ. ಪ್ರತಿಯೊಂದು ಡೈಲಾಗ್ ಆಗಲಿ, ಮತ್ತು ನಮ್ಮದೊಂದು ನಮ್ಮದೊಂದು ಎಮೋಷನ್ ನಮ್ಮದು ಹೊರಗಡೆ ಹಾಕೋದಾಗಲಿ, ಮತ್ತು ಡೈಲಾಗ್ ಡೆಲಿವರಿ ಆಗಲಿ ಎಲ್ಲ ಹೀಗೇ ಬರಬೇಕು. ತುಂಬ ಅಷ್ಟೇ, ನಮ್ಮದು ಕಾಸ್ಟ್ಯೂಮ್ ಆದರೂ ಆಗ್ಬೋದು, ನಮ್ಮದು ಔಟ್ಫಿಟ್ ತುಂಬ ಓವರಾಗಿ ಏನಿರೋದಿಲ್ಲ. ಮನೇಲಿ ನಾವು ಹೇಗಿರ್ತೀವೋ ಸಿಂಪಲ್ ಆಗಿರಬೇಕು.
ನಾವು ನೋಡಿದ್ರೆ ಇದು ನಮ್ಮನೇಲೆ ಆಗ್ತಾ ಇದೆ. ಓ ಇದು ಹೌದು, ನಮ್ಮಮ್ಮ ಅಂದರೆ ನಮ್ಮಮ್ಮ ಹೀಗೆ ಇರ್ತಾರಲ್ವ, ನಮ್ಮ ಅತ್ತಿಗೆ ಹೀಗೆ ಇರ್ತಾರಲ್ವ, ಆ ಥರ ನಮ್ಮ ಆಡಿಯನ್ಸ್ಗೆ ಅನ್ಸುತ್ತೆ. ಹೌದು ಹೀಗೇನೆ, ತುಂಬ ಓವರಾಗಿ ಮಾತಾಡೋದಾಗಲಿ, ತುಂಬ ಡ್ರಾಮೆಟಿಕ್ ಆಗಿ ಆ ಥರ ಯಾವ ಪಾತ್ರಗಳು ಇಲ್ಲ. ಅದು ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಆದರ್ಶ್ ಸರ್ ತೊಗೊಂಡ್ಬಂದಿದ್ದಾರೆ. ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಫಸ್ಟ್ ನನಗೆ ನಾನು ತಮಿಳ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಅಲ್ಲಿ ಪ್ರಾಂಪ್ಟಿಂಗ್ ಇರ್ತಾ ಇತ್ತು. ಫಸ್ಟ್ ನನಗೆ ಇನಿಷಿಯಲ್ಸ್ 2-3 ಡೇಸ್ ತುಂಬಾ ಕಷ್ಟ ಆಗ್ತಾಯಿತ್ತು. ಅದು ಬೈ ಹರ್ಟ್ ಮಾಡಿಕೊಂಡು ಇವರು ಹರ್ಷ ಹೇಳಿದ್ರು, ನಮಗೂ ಒಂದು ಸೀನ್ ಫಸ್ಟ್ ಒಂದೇ ಶಾರ್ಟಲ್ಲಿ ಒಂದು ಸೀನ್ ಮುಗಿಸ್ಬಿಡ್ತೀವಿ. ಬೇರೆ ಸೀರಿಯಲಲ್ಲಿ ಹೇಗಿರುತ್ತೆ ಅಂದರೆ ಮಿಡ್ ವೈಡ್ ಶಾರ್ಟ್, ಕ್ಲೋಸ್ ಅಪ್ ಶಾರ್ಟ್ ಅಂತೆಲ್ಲ ಇಟ್ಟಿರ್ತಾರೆ. ಇದು ಹಾಗಲ್ಲ, ಫಸ್ಟ್ ಒಂದು ಸೀನ್ ಬಂದ್ಬಿಟ್ರೆ ಫಸ್ಟ್ ಹಾಗೆ ಹೇಳ್ಬಿಡ್ತಾರೆ, ನೋಡು ನೀನು ಬಂದು ಸ್ಟಾರ್ಟ್, ನಂದು ಇದೇ ಸ್ಟೈಲ್, ನಂದು ಇದೇ ಪ್ಯಾಟ್ರನ್, ಫಸ್ಟು ಬಂದರೆ ಒಂದು ಸೀನ್ ಫುಲ್ ಕಂಪ್ಲೀಟ್ ಮಾಡಬೇಕು. ಆವಾಗ ನಮಗೆ ಕಂಟಿನ್ಯೂಟಿ ಆಗಿ ನಮ್ಗೆ ಫ್ಲೋ ಸಿಗುತ್ತೆ, ಈಸಿ ಆಗುತ್ತೆ. ಮತ್ತು ಕ್ಲೋಸ್ ಅಪ್ಗೂ ಅಷ್ಟೇ ನಮಗೆ ಕಂಟಿನ್ಯೂಟಿ ಆಗಿ ನಾವು ಹೀಗೆ ಮಾಡಿದ್ವಿ ಹೀಗೆ ಮಾಡೋದು ನಮ್ಗೆ ಅದು ಒಂದು ನ್ಯಾಚುರಲ್ ಆಗಿ ಬರುತ್ತೆ. ಆ್ಯಕ್ಟಿಂಗ್ ಹತ್ರ ಯಾವುದೂ ಓವರ್ ಅಂತ ಅನ್ಸೋದಿಲ್ಲ. ಫಸ್ಟ್ ತುಂಬಾ ಕಷ್ಟ ಆಗಿದೆ, ಈಗ ಹೋಗ್ತಾ ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ನಾವು ಸೂಪರ್ ಆಗಿದೆ, ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ನಾನು ಇದುವರೆಗೆ ಇಷ್ಟು ವರ್ಷ ನನ್ನ ಕೆರಿಯರಲ್ಲಿ ಈ ಥರ ನಾನು ವರ್ಕ್ ಮಾಡಿದ್ದೇ ಇಲ್ಲ, ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಅಷ್ಟೇ ಅಲ್ಲದೆ ಕನ್ನಡ ಮಾಡಿರ್ತಕ್ಕಂಥ ಸೀರಿಯಲ್ ಮಾಡಿರ್ತಕ್ಕಂಥವ್ರು ಪರಭಾಷೆ ಸೀರಿಯಲ್ಗಳಿಗೆ ಹೋಗ್ತಾ ಇದ್ದಾರೆ. ಹೆಚ್ಚು ಅವಕಾಶ ಅಲ್ಲಿ ಸಿಗ್ತಾ ಇದೆ ಅಂತ ಹೋಗ್ತಾ ಇದ್ದಾರೋ, ಅಥವಾ ನಮ್ಮಲ್ಲಿ ಅವಕಾಶಗಳು ಕಡಿಮೆ ಆಗ್ತಿದೆ ಅಂತ ಹೋಗ್ತಾ ಇದ್ದಾರೆ. ಸೊ ಯಾಕೆಂದರೆ ನೀವು ನಮ್ಮ ಕನ್ನಡದಲ್ಲಿದ್ದವರು, ಸೊ ಪರಭಾಷೆಗೂ ಹೋದ್ರಿ, ಮತ್ತೆ ಕನ್ನಡಕ್ಕೆ ಬಂದಿದ್ರೆ ಇಲ್ಲ ಅಂತ ಹೇಳ್ತೀರಾ. ಬಟ್ ಆ ಟೈಮಲ್ಲಿ ನಿಮ್ಗೆ ಅವಕಾಶಗಳು ಕಡಿಮೆ ಇತ್ತಾ, ಅಥವಾ ಬೇರೆ ಏನಾದ್ರು ರೀಸನ್ ಇತ್ತಾ? ಇಲ್ಲ, ನನಗೆ ಅವಕಾಶಗಳಿಗೆ ಏನು ಕಮ್ಮಿ ಇಲ್ಲ. ನನಗೆ ಒಳ್ಳೊಳ್ಳೆ ಆಪರ್ಚುನಿಟೀಸೇ ಇತ್ತು. ನಾನು ಆಕಾಶದೀಪ ಆದಮೇಲೆ ಮತ್ತೆ 2 ಸೀರಿಯಲ್ ಮಾಡಿದೆ ಕನ್ನಡದಲ್ಲಿ. ಹಾಗೆ ನನಗೆ ತಮಿಳಲ್ಲಿ ಪ್ರಾಜೆಕ್ಟ್ ಬಂತು. ತಮಿಳಲ್ಲಿ ಬರ್ತಿದ್ದಾಗೆ ನನಗೆ ಇಷ್ಟು ವರ್ಷ ಯಾಕೆ ಗ್ಯಾಪ್ ತೊಗೊಂಡೆ ಅಂತ ಹೇಳಿದ್ರೆ, ಅಲ್ಲಿ ಕಮಿಟ್ ಆದಮೇಲೆ ನನಗೆ ಅಟ್ ಎ ಟೈಮ್ ನನಗೆ 2 ಪ್ರಾಜೆಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬಾ ಕಷ್ಟ ಆಗ್ತಾಯಿತ್ತು, ಟ್ರಾವೆಲ್ ಮಾಡೋಕ್ಕೋದಿಲ್ಲ, ಮತ್ತು ಬೇಬಿ ಇರೋದ್ರಿಂದ ನನಗೆ ಕಷ್ಟ ಆಗ್ತಾಯಿತ್ತು ನೋಡ್ಕೊಳ್ಳೋಕ್ಕೆಲ್ಲ. ನಾನು ಇದುವರೆಗೂ ನಾನು ಮಾಡಿದ್ದು ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಕಮಿಟ್ ಆಗೋದು. ಯಾವುದು 2 ಪ್ರಾಜೆಕ್ಟ್ ನಾನು ಇದುವರೆಗೂ ನಾನು ಮಾಡಲಿಲ್ಲ. ಅದಕ್ಕೋಸ್ಕರ ನನಗೆ ಕನ್ನಡ ಮಾಡೋಕ್ಕಾಗಿಲ್ಲ. ಅಲ್ಲಿ ನಾನು ಮಾಡಿದ 2 ಸೀರಿಯಲ್ ಮಾಡಿದೆ, 1000 ಎಪಿಸೋಡ್ಸ್ 2 ಸೀರಿಯಲು ಆಗಿರೋದ್ರಿಂದ ನನಗೆ ಬೇರೆ ಕನ್ನಡಕ್ಕೆ ಮತ್ತೆ ಮಾಡೋಕ್ಕಾಗಿಲ್ಲ. ನನಗೆ ಇವಾಗ ಇದು ಒಂಥರನೂ ನನಗೆ ಈಗ ಆಗಷ್ಟೇ ಮುಗ್ದಿದಷ್ಟೇ ಒಂದು ತಮಿಳ್ ಪ್ರಾಜೆಕ್ಟ್ ಮುಗ್ದು ಒಂದು 2 ಮಂತ್ಸ್ ಆಗಿದ್ದಷ್ಟೇ. ಆಗಿರ್ಬೇಕಾದ್ರೇ ಈ ಸೀರಿಯಲ್ ನನಗೆ ಅವಕಾಶ ಬಂತು. ಓಕೆ, ಇದು ಒಳ್ಳೆ ಚಾನ್ಸ್, ನನಗೆ ಇದು ಮಿಸ್ ಮಾಡ್ಕೋಬಾರ್ದು. ತಮಿಳ್ ಬೇರೆ ಸೀರಿಯಲ್ ಬಂದಿದೆ, ಮಾತುಕತೆ ಎಲ್ಲ ಆಗಿದೆ, ಆದರೆ ಇಲ್ಲ ಫಸ್ಟ್ ಪ್ರಿಪ್ರೇಷನ್ ಏನೇ ಇದ್ರೂ ನಾನು ಫಸ್ಟ್ ಕನ್ನಡದ ಪ್ರಿಫರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡೆ. ಥ್ಯಾಂಕ್ ಯು ಮ್ಯಾಮ್. ಇಲ್ಲ ಒಂದು ಕಡೆ ಲೋ ನವೀನ ಅನ್ನೋ ಸಿನಿಮಾದಲ್ಲಿ ಸಿಂಪಲ್ ಕ್ಯಾರೆಕ್ಟರ್ ಬಂದ್ರು, ಬಾಸುಮತಿ ಅನ್ನೋ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಗಿತ್ತು. ಬಟ್ ಅದಾದಮೇಲೆ ಇವರು ಹೀರೋಯಿನ್ ಆಗಿ ಬರ್ತಾರೆ. ಕನ್ನಡ ಇಂಡಸ್ಟ್ರಿಗೆ ಒಬ್ಬರು ಹೀರೋಯಿನ್ ಸಿಕ್ಕಿದ್ರು ಅನ್ನೋ ಟೈಮಲ್ಲಿ ಇಲ್ಲಿ ಪಿಕ್ಚರ್ ಚೆಕ್ ಮಾಡಿದ್ರೆ ಆನಂದ ನಿಲಯದಲ್ಲಿದ್ದೀರಾ. ಯಾಕೆ ಆ ಬೆಳ್ಳಿ ತೆರೆಯಿಂದ ಮತ್ತೆ ಕಿರುತೆರೆಗೆ? ಆ್ಯಸ್ ಆ್ಯನ್ ಆ್ಯಕ್ಟರ್ ಲೋ ನವೀನ ಮಾಡಿ ಆ್ಯಕ್ಚುಲಿ ಒಂದು 3 ಇಯರ್ಸ್ ಮೇಲಾಗಿತ್ತು. ಸೊ ಅದಾದಮೇಲಿಂದ ಈ ಕಡೆ ಹೇಳ್ತಿಲ್ವ, ನಾನು ಹುಡ್ಕೊಂಡು ಹೋಗಿದ್ದಲ್ಲ, ಅದೇ ಕರೆದಿದ್ದು ಈ ಕಡೆ ಬನ್ನಿ. ನನಗೆ ನಾನು ಒಬ್ಬಳು ಥಿಯೇಟರ್ ಆರ್ಟಿಸ್ಟ್. ನನಗೇನಪ್ಪ ಅಂದರೆ ಕಲೆ, ನನಗೆ ಮೂವೀಸ್ ಆಗಿರಲಿ ಸೀರಿಯಲ್ಸ್ ಆಗಿರಲಿ ಆ್ಯಕ್ಟಿಂಗ್ ಅಷ್ಟೇ. ಸೊ ಅಪಾರ್ಚುನಿಟಿ ಸಿಕ್ಕಿದ್ರೆ ಇದಾದಮೇಲಿಂದ ಮೂವೀಸು ಕಮಿಟ್ ಆಗಿದ್ದೀನಿ. ಸೊ ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ನನಗೆ ಇದ್ರ ಮತ್ತೆ ಡಿಫ್ರೆನ್ಷಿಯೇಷನ್ ಏನೂ ಇಲ್ಲ. ಇದು ಕಲೆನೇ, ಅದು ಕಲೆನೇ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಸೊ ನಾನು ಮಾಡೋ ಪಾತ್ರ ಇಷ್ಟಪಟ್ಟರೆ ಜನ ಅದನ್ನು ಸೀರಿಯಲ್ ಆದರೂ ಆ್ಯಕ್ಸೆಪ್ಟ್ ಮಾಡ್ತಾರೆ, ಮೂವಿ ಆದರೂ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಷ್ಟೇ. ಆಲ್ ದ ಬೆಸ್ಟ್, ಈ ಟೀಮಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಆನಂದ ನಿಲಯ ಪ್ರತಿದಿನ ರಾತ್ರಿ 7 ಗಂಟೆಗೆ ಪ್ರಸಾರ ಆಗ್ತಿದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೂಡ ಆನಂದ ನೆಲೆಸಲಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಕೂಡ ಬಂದಿದ್ದಕ್ಕೆ ಧನ್ಯವಾದ.